ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ. ರಸ್ತೆ ದಾಟುವ ವೇಳೆ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಯುವಕ ಬಲಿ. ಅಪಘಾತದಲ್ಲಿ ಗಾರೆ ಕೆಲಸ ಕಾರ್ಮಿಕ ಸ್ಥಳದಲ್ಲೇ ಸಾವು. ರಾಜ್ಯ ಸರ್ಕಾರದ ವಿರುದ್ಧ ರೈತ ಸಂಘದ ಆಕ್ರೋಶ. ಎಚ್ಎನ್ ವ್ಯಾಲಿ, ಕೆಸಿ ವ್ಯಾಲಿ ನೀರು ವಿಧಾನಸೌಧಕ್ಕೆ ನೀಡಿ ಈ ಭಾಗಕ್ಕೆ ಶುದ್ಧ ನದಿ ನೀರು ನೀಡಲು ಆಗ್ರಹ. ಸಕಾಲಕ್ಕೆ ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ವಿತರಿಸಲು ಒತ್ತಾಯ. ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿಯಲ್ಲಿ ಗ್ರಾಮದ ಸರ್ಕಾರಿ ಜಾಗ ಒತ್ತುವರಿ ತೆರವು. ಸಾರ್ವಜನಿಕರ ದೂರಿನ ಮೇರೆಗೆ ತಹಸೀಲ್ದಾರ್ ಕ್ರಮ. ಅಕ್ರಮ ನಿರ್ಮಾಣದ ಮನೆಗಳು ನೆಲಸಮ ಮಾಡಿದ ತಹಸೀಲ್ದಾರ್. ಪೆಟ್ರೋಲ್, ಡೀಸೆಲ್, ಅಡಿಗೆ ಅನಿಲ ಬೆಲೆ ಏರಿಕೆ ಖಂಡಿಸಿ ಬಾಗೇಪಲ್ಲಿಯಲ್ಲಿ ಸಿಪಿಎಂ ಪ್ರತಿಭಟನೆ. ದ್ವಿಚಕ್ರ ವಾಹನ ರಸ್ತೆಯಲ್ಲಿ ತಳ್ಳುವ ಮೂಲಕ ವಿನೂತನ ಪ್ರತಿಭಟನೆ ಮಾಡಿದ ಸಿಪಿಎಂ ಕಾರ್ಯಕರ್ತರು. ವಾರ್ತೆಗಳ ವಿವರ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು, ಅಪಘಾತದಲ್ಲಿ ಗಾರೆ ಕೆಲಸ ಕಾರ್ಮಿಕನೊಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿರುವ ದುರ್ಘಟನೆ ನಡೆದಿದೆ. ರಸ್ತೆ ದಾಟುತ್ತಿದ್ದ ವೇಳೆ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದು, ಯುವಕನನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಆಸ್ಪತ್ರೆ ಬಳಿ ಮುಗಿಲು ಮುಟ್ಟಿತು. ಈ ಕುರಿತು ಒಂದು ವರದಿ. ಹೌದು, ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಅಪಘಾತ ಸಂಭವಿಸಿದ್ದು, ಕಾರೊಂದು ಡಿಕ್ಕಿ ಹೊಡೆದ ರಭಸಕ್ಕೆ ಗಾರೆ ಕೆಲಸ ಕಾರ್ಮಿಕನೋರ್ವ ಮೃತಪಟ್ಟಿದ್ದಾರೆ. ದಾವಣಗೆರೆ ಮೂಲದ 33 ವರ್ಷದ ನವೀನ್ ಎಂಬ ಗಾರೆ ಕೂಲಿ ಕಾರ್ಮಿಕ ರಸ್ತೆ ದಾಟುತ್ತಿದ್ದ ವೇಳೆ ಬೆಂಗಳೂರು ಕಡೆಯಿಂದ ಬಾಗೇಪಲ್ಲಿ ಕಡೆಗೆ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ದಾವಣಗೆರೆಯಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದು ಗಾರೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ನವೀನ್ ಸುಮಾರು 7 ಗಂಟೆ ಸಮಯದಲ್ಲಿ ಟೀ ಕುಡಿಯಲೆಂದು ಅಂಗಡಿಗೆ ತೆರಳುತ್ತಿದ್ದರಂತೆ. ಈ ವೇಳೆ ಅತಿ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ದುರಂತ ಸಂಭವಿಸಿದೆ. ಇನ್ನು ಅಪಘಾತದ ರಭಸಕ್ಕೆ ನವೀನ್ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾನೆ. ನಾಗರಾಜ್ ಅಂತ ನ್ಯಾಷನಲ್ ಹೈವೇ ಪಕ್ಕಕ್ಕೆ ಇರೋ ಕೆಲಸ ಮಾಡ್ತಿದ್ರಂತೆ, ಅಲ್ಲೇ ಆಕ್ಸಿಡೆಂಟ್ ಆಗಿದೆ. ಅವ್ರಿಗೆ ಏನಾಗಿದೆ? ಸ್ಪಾಟ್ ಆಗಿದೆ ಸರ್. ಕಾರು ಹೊಡ್ಕೊಂಡೋಗಿದೆ, ಸ್ಪಾಟ್ ಆಗಿದೆ. ಯಾವ ಥರ ಆಗಿದೆ? ಕಾರು ಹೊಡ್ಕೊಂಡೋಗಿದೆ, ತಲೆಗೆಲ್ಲ ಹೊಡ್ತಾ ಬಿದ್ದು, ಕಾಲಿಗೆ ಕೈಗೆಲ್ಲ ಹೊಡ್ತಾ ಬಿದ್ದು, ಕೈಗೆಲ್ಲ ಕಟ್ಟಾಗಿದೆ. ಈ ಥರ ಆಗಿ ತಿರ್ಕೊಂಡಿದ್ದಾರೆ. ಏನಾಗಬೇಕು ಅವರು? ತಮ್ಮ ಅವರು. ಏನು ಹೆಸರು? ನವೀನ್ ಅಂತ. ವಯಸ್ಸು? 33 ವರ್ಷ. ಯಾವುದು? ದಾವಣಗೆರೆ. ಅಲ್ಲಿಗೇನಕ್ಕೆ ಬಂದಿದ್ರು ಅವರು? ಗಾರೆ ಕೆಲಸ ಮಾಡೋಕ್ಕೆ ಬಂದಿದ್ರು. ರೋಡ್ ಎಲ್ಲಿಗೆ ಹೋಗ್ತಿದ್ರು ಅಂತ ಹಾಕ್ಕೊಂಡು? ಅಂಗಡಿಗೆ ಹೋಗ್ತಿದ್ರಂತೆ, ಏನೋ ತರಬೇಕಂತೇಳಿ ಅಂಗಡಿಗೆ ಹೋಗ್ತಿದ್ರಂತೆ. ದಿಢೀರ್ನೆ ಕಾರ್ ಬಂದು ನೋಡ್ಲಿಲ್ದಂಗೆ ಹೊಡೆದಿದೆ ಸರ್. ಅವ್ರಿಗೆ ಮದುವೆ ಆಗಿದೆ? ಹಾಂ, ಮದುವೆ ಆಗಿದೆ ಸರ್. ಮಕ್ಕಳು ಹೆಣ್ಮಗು ಇದೆ, ಒಂದು 5 ವರ್ಷದ ಹೆಣ್ಮಗು. ಸ್ಪಾಟ್ ಆಗಿದೆ. ಪೀಸ್ ಆಗ್ಬಿಟ್ಟಿದ್ದಾರೆ? ಹಾಂ ಸರ್. ಏನು ಬಂದು ಹೊಡೆದಿರೋದು? ಕಾರ್ ಬಂದು ಹೊಡೆದಿರೋದು ಸರ್. ಅವರು ಇದ್ದಾರೆ? ಕಾರವ್ರು ಇದ್ದಾರೆ? ಹೊಡ್ಬಿಟ್ಟು ಕಾರವ್ರು ಯಾರೂ ಇಲ್ಲ ಸರ್. ಕಾರಿದೆ, ಕಾರವ್ರು ಯಾರೂ ಇಲ್ಲ. ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ? ಗೊತ್ತಿಲ್ಲ ಸರ್. ಅದು ರಾತ್ರಿ ಏನೋ ಇದ್ದರು ಅಂತ ಹೇಳ್ತಿದ್ರು ಇಲ್ಲಿ ಇದ್ದಾರಲ್ಲ. ಯಾವ ಥರ ಬಂದು ಹೊಡೆದಿದ್ದಾರೆ ಅದು? ಯಾವ ಥರ ಅಂತ ಗೊತ್ತಿಲ್ಲ ಸರ್ ನಮಗೆ, ನಾವು ನೋಡಿಲ್ಲ. ಕಾರ್ ನೋಡಿದ್ವಿ ಅಷ್ಟೇ. ಘಟನೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಸಂಚಾರಿ ಪೊಲೀಸರು ಪರಿಶೀಲನೆ ನಡೆಸಿ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನು ಕುಟುಂಬದ ಆಧಾರ ಸ್ತಂಭವಾಗಿದ್ದ ನವೀನ್ ಸಾವಿನಿಂದ ಪತ್ನಿ ಹಾಗೂ ಮಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ.
ಕೂಲಿ ಕೆಲಸ ಮಾಡಿಕೊಂಡೇ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದ ನವೀನ್ ನಿಧನದಿಂದ ಕುಟುಂಬದವರ ಆಕ್ರಂದನ ಆಸ್ಪತ್ರೆ ಬಳಿ ಮುಗಿಲು ಮುಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಿರಂತರವಾಗಿ ಅಪಘಾತಗಳು ಸಂಭವಿಸುತ್ತಿದ್ದರೂ ಸುರಕ್ಷತಾ ಕ್ರಮಗಳು ಸಮರ್ಪಕವಾಗಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಅಪಘಾತದ ತಡೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದ ಭೀಕರ ಅಪಘಾತಕ್ಕೆ ಗಾರೆ ಕೂಲಿ ಕಾರ್ಮಿಕನೋರ್ವ ಬಲಿಯಾಗಿದ್ದು ಕುಟುಂಬದ ಭವಿಷ್ಯ ಕತ್ತಲಲ್ಲಿ ಮುಳುಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರಕ್ಕೆ ಸ್ವಲ್ಪವಾದರೂ ಜನಪರ ಕಾಳಜಿ ಇದ್ದರೆ ಈ ಭಾಗಕ್ಕೆ ಶುದ್ಧ ನೀರು ನೀಡುವ ಮೂಲಕ ಈ ಭಾಗದ ಜನರನ್ನು ಉದ್ಧಾರ ಮಾಡುವ ಕೆಲಸ ಮಾಡಬೇಕು. ಅಲ್ಲದೆ ಸಕಾಲಕ್ಕೆ ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ವಿತರಿಸುವ ಮೂಲಕ ಸಹಕರಿಸಬೇಕೆಂದು ರೈತ ಸಂಘದ ಮುಖಂಡ ಜಿಜೆಹಳ್ಳಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ರಾಜ್ಯ ಸರ್ಕಾರ ಈ ಭಾಗದ ಜನರ ನೀರಿನ ಸಮಸ್ಯೆ ಬಗ್ಗೆ ಅರಿಯುವಲ್ಲಿ ವಿಫಲವಾಗಿದ್ದು, ಪ್ರಸ್ತುತ ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ನೀಡುತ್ತಿರುವ ಕೆಸಿ ಮತ್ತು ಎಚ್ಎನ್ ವ್ಯಾಲಿ ನೀರು ವಿಧಾನಸೌಧಕ್ಕೆ ನೀಡಿ ಈ ಜಿಲ್ಲೆಗಳಿಗೆ ಕೃಷ್ಣಾ ನದಿ ಸೇರಿದಂತೆ ಇತರೆ ನದಿಗಳ ನೀರು ಪೂರೈಸಲು ಕ್ರಮ ವಹಿಸಬೇಕೆಂದು ರೈತ ಸಂಘದ ಮುಖಂಡ ಜಿಜೆಹಳ್ಳಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಚಿಮುಲ್ ಅಧ್ಯಕ್ಷ ಮಂಜುನಾಥ ರೆಡ್ಡಿ ಅವರಿಗೆ ಸನ್ಮಾನಿಸಿ ಮಾತನಾಡಿದ ನಾರಾಯಣಸ್ವಾಮಿ ಅವರು, ಸರ್ಕಾರಗಳಿಗೆ ಬದ್ಧತೆ ಇದ್ದರೆ ಕೂಡಲೇ ರೈತರ ಭೂಮಿ ವಶಕ್ಕೆ ಪಡೆಯುವುದನ್ನು ನಿಲ್ಲಿಸಬೇಕು. ತ್ಯಾಜ್ಯ ನೀರಿನಿಂದ ಅನೇಕ ಸಮಸ್ಯೆಗಳು ಎದುರಾಗಿದ್ದರೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಇಂದಿಗೂ ನೀರು ಚೆನ್ನಾಗಿದೆ ಎಂದು ಹೇಳುತ್ತಿರುವುದು ಈ ಭಾಗಕ್ಕೆ ಮಾಡುತ್ತಿರುವ ಮೋಸ ಎಂದರು. ಸಂಸದರು ಹಠವಾದಿ ರಾಜಕಾರಣಿಯಾಗಿದ್ದು, ಅವರು ಮನಸ್ಸು ಮಾಡಿದರೆ ಈ ಜಿಲ್ಲೆಗೆ ನದಿ ನೀರು ತರಲು ಪಣ ತೊಡಬಹುದಾಗಿದೆ. ಎತ್ತಿನಹೊಳೆ ಯೋಜನೆ ದುಡ್ಡು ಹೊಡೆಯುವ ಯೋಜನೆಯಾಗಿದೆ. ಇದರಿಂದ ಜಿಲ್ಲೆಗಳಿಗೆ ಯಾವುದೇ ಉಪಯೋಗವಿಲ್ಲ. ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರು ಈ ಭಾಗದ ಜನರು ಮತ್ತು ರೈತರ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಹಾಗಾಗಿ ಈ ನೀರು ವಿಧಾನಸೌಧಕ್ಕೆ ಕೊಂಡೊಯ್ಯಲಿ ಎಂದು ಹೇಳಿದರು. ಅಲ್ಲದೆ ಪ್ರಸ್ತುತ ಮುಂಗಾರು ಆರಂಭವಾಗುತ್ತಿದ್ದು, ರೈತರಿಗೆ 2026-27ನೇ ಸಾಲಿನ ಮುಂಗಾರಿಗೆ ಬಿತ್ತನೆ ಬೀಜ ದಾಸ್ತಾನು, ರಸಗೊಬ್ಬರ ದಾಸ್ತಾನು ಬಗ್ಗೆ ಅಧಿಕಾರಿಗಳು ಎಚ್ಚರ ವಹಿಸಬೇಕು ಎಂದರು. ಇನ್ನೊಂದು ಅಂತ ಶುದ್ಧವಾದ ನೀರಾದ್ರೆ ಕಾವೇರಿ ನೀರು ಇಲ್ಲ ಎಚ್ಎನ್ ವ್ಯಾಲಿ ಇದ್ಯಾವುದು ಕೃಷ್ಣಾ ನದಿ ನೀರು ನಮ್ಗೆ ಬಿಡ್ಲಿ, ಇದನ್ನ ವಿಧಾನಸೌಧಕ್ಕೆ ಕೊಂಡೊಯ್ಲಿ ಇಲ್ಲ ವಿಕಾಸಸೌಧಕ್ಕೆ ಕೊಂಡೊಯ್ಲಿ. ಅವರು ಒಬ್ಬ ಸಂಸದರು. ಇನ್ನೊಂದು ಆ ವ್ಯಕ್ತಿ ಏನಾದ್ರೂ ಮನ್ಸಿಗೆ ಹಾಕೊಂಡ್ರೆ ಖಂಡಿತ ಅವ್ರು ಮಾಡೇ ಮಾಡ್ತಾರೆ ಅಂತ ಹಠವಾದಿ ರಾಜಕಾರಣಿ. ಅವರು ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲ. ನಾನೇನು ಅವ್ರ ಬಗ್ಗೆ ಇದು ಮಾಡ್ತಾ ಇಲ್ಲ. ಅವರು ಎಚ್ಚೆತ್ಕೊಂಡು ಇವತ್ತು ರಾಜ್ಯ ಸರ್ಕಾರದಲ್ಲಿ ಈ ವಿಚಾರವನ್ನು ಇಟ್ಟು ವಿಧಾನಸೌಧಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳಿ. ಯಾವುದು ಎಚ್ಎನ್ ವ್ಯಾಲಿ, ಕೆಸಿ ವ್ಯಾಲಿ ಅಲ್ಲಿ ಉಪಯೋಗಿಸ್ಕೊಳ್ಳಿ. ಇವತ್ತು ನೀರಿನ ಕೊರತೆನೇ ಇರಲ್ಲ ಸಿಟಿಗೆ. ಇಲ್ಲಿಗೆ ಯಾಕೆ ತರಬೇಕಾಗಿತ್ತು? ಸ್ಯಾಟಲೈಟ್ ಮಂಗಳ ಗ್ರಹಕ್ಕೆ ಬಿಡಕ್ಕೆ 400 ಕೋಟಿ ಖರ್ಚು. ಬೆಂಗಳೂರಿಂದ ಕೂಗಳ್ತಾ ಇರೋ ಚಿಕ್ಕಬಳ್ಳಾಪುರಕ್ಕೆ 963 ಕೋಟಿ ಖರ್ಚು. ಅದಕ್ಕೂ ಇದಕ್ಕೂ ಅಂತರ ಎಷ್ಟು? ಎಲ್ಲ ದುಡ್ಡು ಹೊಡೆಯೋ ಸ್ಕೀಮ್ಗಳು ಸರ್. ಇವತ್ತು ಎತ್ತಿನ ಒಳ್ಳೆಯದು ನಾವೆಲ್ಲ ನೋಡ್ತಾ ಇದ್ದೀವಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ 8 ತಾಲೂಕುಗಳಲ್ಲಿ ಮಳೆ ಪ್ರಾರಂಭವಾಗಿದ್ದು, ಮುಂಚಿತವಾಗಿ ಗೊಬ್ಬರಗಳ ದಾಸ್ತಾನು, ಬಿತ್ತನೆ ಬೀಜ ದಾಸ್ತಾನು ಮಾಡಿ ಉಚಿತವಾಗಿ ರೈತರಿಗೆ ಬಿತ್ತನೆ ಬೀಜ ವಿತರಿಸಬೇಕು. ಗಡಿ ಭಾಗದಲ್ಲಿರುವ ಹಾಗೂ ಕಾಡಂಚಿನಲ್ಲಿರುವ ರೈತರಿಗೆ ಉಚಿತ ನೆಲಗಡಲೆ, ರಾಗಿ, ಅಲಸಂದಿ, ತೊಗರಿ, ಅವರೆ ಕೊಡಿಸಿಕೊಡಲು ಹಾಗೂ ರಾಜ್ಯದ ಕೃಷಿ ಆಯುಕ್ತರಿಗೆ ಹಾಗೂ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಈ ಕುರಿತು ಕ್ರಮ ವಹಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 85ರ ಪೈಕಿ 10 ಎಕರೆ 15 ಗುಂಟೆ ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಮನೆಗಳನ್ನು ನಿರ್ಮಾಣ ಮಾಡಿದ್ದು, ಕಂದಾಯ ಇಲಾಖೆ ಅಧಿಕಾರಿಗಳು ಇಂದು ಸೂಕ್ತ ಪೊಲೀಸ್ ಬಂದೋಬಸ್ತಿನಲ್ಲಿ ಹಲವು ಮನೆಗಳು ನೆಲಸಮ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ.
ಅಲ್ಲಮ್ಮ ದಲಿತರು ಕೂಲಿ ನಾಲಿ ಮಾಡ್ಕೊಂಡಿರೋದು ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 85 ಪೈಕಿ 10 ಎಕರೆ 15 ಕುಂಟೆ ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಮನೆಗಳನ್ನು ನಿರ್ಮಾಣ ಮಾಡಿದ್ದು ಕಂದಾಯ ಇಲಾಖೆ ಅಧಿಕಾರಿಗಳು ಇಂದು ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಹಲವು ಮನೆಗಳನ್ನು ನೆಲಸಮ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಮನೆಗಳ ನಿರ್ಮಾಣ ಮಾಡುವ ಬಗ್ಗೆ ಕೆಂಪದೇನಹಳ್ಳಿ ಗ್ರಾಮದ ನಿವಾಸಿ ಕೆಎನ್ ಆವಲಪ್ಪ ಎಂಬುವವರು 2026 ಮೇ 4ರಂದು ತಹಸೀಲ್ದಾರ್ಗೆ ದೂರು ಸಲ್ಲಿಸಿ ಕೆಂಪದೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 85 ಪೈಕಿ 10 ಎಕರೆ 5 ಕುಂಟೆ ಜಮೀನಿನಲ್ಲಿ ನಮ್ಮ ಹಕ್ಕುದಾರರಿಗೆ ಒಳಪಟ್ಟಿರುವ 210 ಹೊಂಗೆ ಮರಗಳ ಸಂರಕ್ಷಣಾ ಪ್ರದೇಶದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲು ಕೋರಿ ಅರ್ಜಿ ಸಲ್ಲಿಸಿದ್ರು. ಈ ಜಮೀನಿನಲ್ಲಿ ನಮ್ಮ ಗ್ರಾಮದ ವಾಸಿಗಳಾದ ಮೇಸ್ತ್ರಿ ನಾರಾಯಣಸ್ವಾಮಿ, ಆನಂದ ಹಾಗೂ ಗ್ರಾಮದ ಇತರೆ ಕೆಲವರೊಂದಿಗೆ ಶಾಮೀಲಾಗಿ ಮೇಲ್ಕಂಡ ಸರ್ವೆ ನಂಬರ್ 85ರಲ್ಲಿನ ನಮ್ಮ ಹಕ್ಕುದಾರರಿಗೆ ಒಳಪಟ್ಟಿರುವ 10 ಎಕರೆ 5 ಕುಂಟೆ ಜಮೀನು ಪ್ರದೇಶದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಮಾಡಿದ್ದು, ಸದರಿ ಪ್ರದೇಶದಲ್ಲಿ ಕಟ್ಟಡ ನಿರ್ಮಾಣ ಮಾಡಲು ಯಾವುದೇ ಹಕ್ಕು, ಹಿತಾಸಕ್ತಿ ಮತ್ತು ಸ್ವಾಧೀನತೆ ಇರುವುದಿಲ್ಲ. ಹೀಗಾಗಿ ಸದರಿ ನಾರಾಯಣಸ್ವಾಮಿ ಮತ್ತು ಆನಂದರವರ ಕ್ರಮವು ಅಕ್ರಮ ಮತ್ತು ಕಾನೂನು ಬಾಹಿರವಾಗಿದ್ದು, ಅವರ ವಿರುದ್ಧ ಕಾನೂನು ರೀತಿಯ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ದೂರು ನೀಡಿದ್ದರು. ಅರ್ಜಿಯ ಜೊತೆಗೆ ಹಕ್ಕುದಾರರಿಗೆ ಜಿಲ್ಲಾಧಿಕಾರಿಗಳ ಆದೇಶಿಸಿರುವುದು ಹಾಗೂ ಪಹಣಿಯಲ್ಲಿ ಅವರ ತಾತನಾದ ಶಂಕರಪ್ಪ ಹೆಸರು ನಮೂದು ಆಗಿರುವುದು, ತಾತ ಶಂಕರಪ್ಪ ಪಾವತಿ ನಂತರ ಅವರ ಕುಟುಂಬದ ಕೆಎನ್ ಆವಲಪ್ಪ, ಹನುಮಂತರಾಯಪ್ಪ ಹಾಗೂ ಸಂಬಂಧಪಟ್ಟ ಕುಟುಂಬದ ಸದಸ್ಯರುಗಳಿಗೆ ಹೊಂಗೆ ಮರಗಳ ಸಂರಕ್ಷಣೆ ಮತ್ತು ಫಸಲು ಉಪಯೋಗಿಸಿಕೊಳ್ಳಲು ಮತ್ತು ಹಕ್ಕುದಾರಿಕೆಯನ್ನು ಮುಂದುವರಿಸಲು ಆದೇಶಿಸಿರುವ ಪತ್ರವನ್ನ ದೂರಿನಲ್ಲಿ ಲಗತ್ತಿಸಿದ್ರು. ಈ ದೂರಿನ ಮೇಲೆ ಸ್ಥಳ ಪರಿಶೀಲನೆ ನಡೆಸಿ ತೆರವು ಮಾಡುವಂತೆ ತಹಸೀಲ್ದಾರ್ ಸುದರ್ಶನ್ ಯಾದವ್ ರವರು ಆದೇಶಿಸಿದ ಮೇರೆಗೆ ಅಂಬಾಜಿದುರ್ಗ ಹೋಬಳಿ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೃಷ್ಣಪ್ಪ, ಸುಪ್ರಿಯಾ ಮತ್ತು ಗ್ರಾಮ ಪಂಚಾಯಿತಿ ಪಿಡಿಒ ಶಿವಣ್ಣ ನೇತೃತ್ವದ ತಂಡ ಸರ್ಕಾರಿ ಜಮೀನಿನಲ್ಲಿ ನಿರ್ಮಾಣ ಮಾಡಿದ್ದ 5 ಕಟ್ಟಡಗಳ ಪೈಕಿ ಕೆಂಪರಾಜು, ನಾರಾಯಣಸ್ವಾಮಿ ಮತ್ತು ಆಂಜನಪ್ಪ ಎಂಬುವರ ಕಟ್ಟಡಗಳನ್ನು ಜೆಸಿಬಿ ಮೂಲಕ ನೆಲಸಮ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು 2 ಕಟ್ಟಡಗಳ ಮಾಲೀಕರು ತಾವೇ ತೆರವುಗೊಳಿಸುವುದಾಗಿ ನೀಡಿದ ಭರವಸೆಯ ಮೇರೆಗೆ ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ. ನಮ್ಮ ಹೆಸರು ಲೋಕೇಶ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಅಂಬಾಜಿದುರ್ಗ ಹೋಬಳಿ, ಕೆಂಪದೇನಹಳ್ಳಿ. ಈ ಮನೆ ಇವತ್ತು ಇಷ್ಟೊಂದು ನೆಲತ್ತು ಅಲ್ಲಿದ್ರಲ್ಲ, ಯಾವುದೇ ಕಾರಣಕ್ಕೂ ಇಲ್ಲಿ ಮನೆ ಕಟ್ಟೋವರೆಗೂ ನಿಲ್ಲಿಸೋದು ಯಾವ ಅಧಿಕಾರಿ ಬರಲಿ ನಾವು ಕಟ್ತೀರಿ. ಇವತ್ತು RS ಸಾಹೇಬ್ರಿಗೆ 10 ನಿಮಿಷ ಟೈಮ್ ಕೊಟ್ಟು ಸಿಗ್ತದೆ ಅಂತ ಕೂಡ ಅವ್ರು ಟೈಮ್ ಕೊಟ್ಟಿಲ್ಲ. ಈ 3 ಮನೆ ಮಾತ್ರ ತೊಳಿದ್ರು, ಇನ್ನೂ 2 ಮನೆಗೆ ಯಾಕೆ ತೊಳಿಲ್ಲ? ಅಲ್ಲಿಗೆ ಇವರು ಅವ್ರ ಲಂಚ ಎಷ್ಟು ತಗೊಂಡವ್ರೆ? ಲಂಚ ತಗೊಂಡು ಇವತ್ತು ಇವ್ರು ಲಂಚ ಕೊಟ್ಟಿಲ್ಲ, ಇವ್ರು ತೊಳ್ಳಿ ಹಾಕಿದ್ರು. ಅವ್ರು ಲಂಚ ಕೊಟ್ಟವ್ರೆ, ಅವ್ರು ಬಿಟ್ಟವ್ರೆ. RI ಮೇಲೂ ಕೂಡ ನಾವು ಆಕ್ಷನ್ ತೆಗಿತಾರೆ ಏನೋ, ಅವ್ರ ಡ್ಯೂಟಿ ಕೂಡ ಸಸ್ಪೆಂಡ್ ಮಾಡ್ತೀವಿ ನಾವು. ಅಧಿಕಾರಿ ಮಾಡಬೇಕು. ಅಧಿಕಾರಿ ನಮ್ಗೆ ಅಧಿಕಾರ ಐತೆ ಅಂತ ಹೇಳ್ಬಿಟ್ಟು ಏನಿದ್ರೆ ಅದು ಮಾಡಲಿ. ಇವ್ರಿಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯ. ಇದೇ ಸರ್ ಮಾಡೋದು, ಇದೇ ಮಾಡೋದು. ಆವಲಪ್ಪ ವರ್ಕ ಏನೋ 10 ಎಕರೆ 5 ಕುಂಟೆ ಆಗಿದೆ ಅಂತೇಳಿ, ಪಂಜರುಭೂಮಿ ಮೇಲೆ ಆಗಿದೆ ಅಂತೇಳಿ ಅನುಮತಿ ಕೊಟ್ಟಿದ್ದಾರಲ್ಲ, ಮೇಡಮ್ನವ್ರು ಬಂದು ಇಲ್ಲಿ ಅಳತೆ ಮಾಡಿ ಕಲ್ಲು ಹೂಡಿ ಇದು ಆವಲಪ್ಪನವ್ರದ್ದು, ಇದಕ್ಕೆ ಯಾರು ಬರಬಾರ್ದು ಅಂತೇಳಿ ಬರ್ಬೇಕು ಇಲ್ಲಿಗೆ. ಇಲ್ಲ ಮನೆ ತೊಳೋದನ್ನ ನೋಟಿಸ್ ಆದ್ರೂ ಕೂಡ ಜಾರಿ ಮಾಡಬೇಕು. ನೋಟಿಸು ಜಾರಿ ಮಾಡಿಲ್ಲ. ನೋಟಿಸ್ ಇಲ್ಲಿ ಯಾರಿಗೂ ಹೇಳಿ ಇಲ್ಲ. ಈ ರೀತಿಯಲ್ಲಿ ಬಂದು ಮನೆ ತೊಳೆಯವ್ರಲ್ಲ, ಇದೇನು ದೌರ್ಜನ್ಯ ಮೇಲೆ ತೊಳೆಯವ್ರು ಇವರು? ಇದು ಮಾಡಿರೋದು ದೌರ್ಜನ್ಯ ಮೇಲೆ. ಅವ್ರು ಯಾವ ದೌರ್ಜನ್ಯ ಮಾಡ್ಯವ್ರು ಅದೇ ದೌರ್ಜನ್ಯ ಮೇಲೆ ನಾವು ಇಲ್ಲಿ ಮನೆ ಕಟ್ತಾರೆ. ಯಾವ ಅಧಿಕಾರ ಬರ್ತಾರ ಬಲ್ಲೆ ಏನ, ನಾವು ಇದನ್ನಂತೂ ನಿಲ್ಲಿಸೋದಿಲ್ಲ. ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಮಗೆ 4 ಜನ ಮಕ್ಕಳು ಕೂಲಿ ಮಾಡಿ ಇದನ್ನು ನಾನು ಕಟ್ಟಿದ್ದೀನಿ. ಇದು ಬಂದು 85 ಸರ್ವೆ ನಂಬರು. 85ರಲ್ಲಿ ಬಂಜಭೂಮಿ ಗೌರ್ಮೆಂಟ್ ಜಾಗ, ಅದರಲ್ಲಿ ಆವಲಪ್ಪನ ಅಂತೇಳಿ 10 ಎಕರೆ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ 10 ಎಕರೆ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ಅಧಿಕಾರಿಗಳಿಗೆ ಕಳಿಸಿ ನಮ್ಮ ಮನೆಗೆ ತರಿಸಿದ್ದಾರೆ. ದೂರುಗಳನ್ನು ಪರಿಶೀಲಿಸಿ ಕಂದಾಯ ಇಲಾಖೆ ಅಧಿಕಾರಿಗಳು ಸೋಮವಾರ ಅಕ್ರಮವಾಗಿ ತಲೆ ಎತ್ತಿದ್ದ ಮನೆಗಳನ್ನು ಜೆಸಿಬಿಯಿಂದ ಕೆಡವಿದ್ರು. ಕೆಎನ್ ಆವಲಪ್ಪ 10 ಎಕರೆ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅವರ ಜಮೀನು ಎಲ್ಲಿದೆ ಎಂದು ಸರ್ವೆಯನ್ನು ಮಾಡದೆ, ಗುರುತೂ ಮಾಡದೆ
ನಮಗೆ ನೋಟಿಸು ನೀಡದೆ ಬಡವರ ಮನೆಗಳನ್ನ ಏಕಾಏಕಿ ನೆಲಸಮಗೊಳಿಸಿದ್ದಾರೆ. KN ಆವಲಪ್ಪ ಕುತಂತ್ರದಿಂದ ಈ ರೀತಿ ಮಾಡಿದ್ದಾರೆ. ಗ್ರಾಮದಲ್ಲಿ ಅವರು ಅನೇಕ ಕಡೆ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅವರು ಕುತಂತ್ರದಿಂದ ಯಾವುದೇ ಮನೆ ಇಲ್ಲದಂತಹ ಬಡವರಾದ ನಮ್ಮನ್ನ ಹೊರಹಾಕಿದ್ದಾರೆ ಎಂದು ಮನೆಗಳ ಮಾಲೀಕರು ದೂರಿದ್ರು. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ. ಅಲ್ಲಮ್ಮ ದಲಿತರು ಕೂಲಿನಲ್ಲಿ ಮಾಡ್ಕೊಂಡಿರೋದು ನಿತ್ಯ ಬಳಕೆ ವಸ್ತುಗಳಾದ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಏರಿಕೆ ವಿರೋಧಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಮುಖಂಡರು ಹಾಗೂ ಕಾರ್ಯಕರ್ತರು ಸೋಮವಾರ ಬಾಗೇಪಲ್ಲಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಬಾಗೇಪಲ್ಲಿ ಪಟ್ಟಣದ DVG ಮುಖ್ಯ ರಸ್ತೆ ಗೂಳೂರು ವೃತ್ತದಿಂದ ಬಸ್ ನಿಲ್ದಾಣ ದಿವಂಗತ ಮಾಜಿ ಶಾಸಕ GV ಶ್ರೀರಾಮರೆಡ್ಡಿ ಪುತ್ಥಳಿವರೆಗೆ ದ್ವಿಚಕ್ರ ವಾಹನ ತಳ್ಳುವ ಮೂಲಕ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. CPIM ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ MP ಮುನಿವೆಂಕಟಪ್ಪ ಮಾತನಾಡಿ, ದೇಶದ ದುಡಿಯುವ ಜನತೆ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾಗ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ದರಗಳನ್ನು ನಿರಂತರವಾಗಿ ಏರಿಸುವ ಮೂಲಕ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು CPIM ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ MP ಮುನಿವೆಂಕಟಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ಪೆಟ್ರೋಲ್ ಡೀಸೆಲ್ ಬರ್ತಾ ಇಲ್ಲ. ಇವತ್ತು ಬೆಳಗ್ಗೆ ಹೇಳ್ತಾರೆ ಇರಾನ್ನ ವಿದೇಶಾಂಗ ಮಂತ್ರಿ, ನಾವು ಭಾರತ ಜನತೆ ನಾವು ಗೌರವ ಇದೆ, ಭಾರತ ದೇಶಕ್ಕೆ ನಾವೆಲ್ಲ ರೀತಿಯ ಸಹಾಯ ಮಾಡ್ಲಿಕ್ಕೆ ರೆಡಿ ಇದೀವಿ. ಆದ್ರೆ ಅಮೆರಿಕದ ಟ್ರಂಪ್ ಮಾತು ಕೇಳಿ ನರೇಂದ್ರ ಮೋದಿ ನಮ್ಮ ಹತ್ರ ತೈಲವನ್ನು ಕೊಂಡ್ಕೊಳ್ಳಿಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹೇಳ್ತಾರೆ ಇದೇ ನರೇಂದ್ರ ಮೋದಿ ಟ್ರಂಪ್ ಅನ್ನು ವಿರೋಧ ಮಾಡಿಕೊಂಡು ರಷ್ಯಾ ಜೊತೆ ಒಪ್ಪಂದ ಮಾಡಿಕೊಂಡು ಪೆಟ್ರೋಲ್ ಡೀಸೆಲ್ ತರಿಸ್ತೀನಿ ಅಂತ ಹೇಳಿದ್ರು. ಅತ್ಯಂತ ಕಡಿಮೆ ಬೆಲೆಗೆ ಪೆಟ್ರೋಲ್ ಡೀಸೆಲ್ ಕೊಡ್ತಾರೆ ರಷ್ಯಾದವರು. ಆದ್ರೆ ಈಗ ಅಮೆರಿಕ ಮಾತು ಕೇಳಿ ಅದಕ್ಕೆ ಹೋಗ್ತಾ ಇಲ್ಲ. ಮೂರನೇ ಅಂಶವಾಗಿ ಇವತ್ತು ಇಡೀ ವಿಶ್ವದಲ್ಲಿ ಯುದ್ಧ ನಡೀತಾ ಇದೆ, ಬೆಲೆ ಏರಿಕೆಗಳು ಜಾಸ್ತಿ ಆಗ್ತಾ ಇದೆ, ಜನರ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಆಮದು ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ನರೇಂದ್ರ ಮೋದಿ ಮೊನ್ನೆ 20 ದಿವಸಗಳ ಹಿಂದೆ ಇವತ್ತು ಟಿವಿಗಳಲ್ಲಿ ಬಂದು ಏನಂತ ಹೇಳಿದ್ರು, ನೀವು ಬಂಗಾರ ಪರ್ಚೇಸ್ ಮಾಡಬೇಡಿ, ನೀವು ಪೆಟ್ರೋಲ್ ಡೀಸೆಲ್ ಅನ್ನು ಕಡಿಮೆಯಾಗಿ ಉಪಯೋಗಿಸಿ, ಗ್ಯಾಸ್ ಅನ್ನು ಕಡಿಮೆಯಾಗಿ ಉಪಯೋಗಿಸಿ, ರೈತರು ರಸಗೊಬ್ಬರಗಳನ್ನು ಕಡಿಮೆಯಾಗಿ ಉಪಯೋಗಿಸಿ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗಬೇಕು ನರೇಂದ್ರ ಮೋದಿಗೆ. ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧದ ನೆಪ ಒಡ್ಡಿ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಏರಿಸಿ ಕೇಂದ್ರ ಸರ್ಕಾರ ದೇಶದ ಜನರನ್ನು ಆರ್ಥಿಕ ಸಂಕಷ್ಟಕ್ಕೀಡು ಮಾಡಿದೆ ಎಂದು ಖಂಡಿಸಿದರು. 5 ರಾಜ್ಯಗಳ ಚುನಾವಣೆಯ ಮೊದಲು ಇಂಧನಗಳ ದಾಸ್ತಾನು ಕೊರತೆ ಇಲ್ಲ. ಕೊಲ್ಲಿ ಯುದ್ಧದಿಂದ ದೇಶದಲ್ಲಿ ತೈಲ ಬಿಕ್ಕಟ್ಟು ಉಂಟಾಗದು ಎಂದು ಹೇಳಿದ್ದ ದೇಶದ ಪ್ರಧಾನಿ ಚುನಾವಣೆಗಳ ಫಲಿತಾಂಶದ ನಂತರ ಇಂಧನಗಳ ಬೆಲೆ ಏರಿಸಿ ವಿದೇಶಕ್ಕೆ ತೆರಳಿದ್ದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ಕಿಡಿಕಾರಿದರು. ಇಂಧನ ಬೆಲೆಗಳನ್ನು ಇಳಿಸುವ ಜೊತೆಗೆ ಬೆಲೆಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಅಗತ್ಯ ಕ್ರಮಗಳನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ಆರ್ ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ. ಮುದ್ದೇನಹಳ್ಳಿಯ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ರೋಟರಿ ಕ್ಲಬ್, ಶ್ರೀ ಭಗವಾನ್ ಮಹಾವೀರ ವಿಕಲಾಂಗ ಸಹಾಯಸ್ಥ ಸಮಿತಿ ಸೇರಿದಂತೆ ಇತರರ ಸಹಯೋಗದಲ್ಲಿ ವಿಕಲಚೇತನರಿಗೆ ಕೃತಕಾಂಗಗಳ ಜೋಡಣೆ ಹಾಗೂ ಸಾಧನ ಸಲಕರಣೆಗಳ ವಿತರಣೆ ಮುದ್ದೇನಹಳ್ಳಿಯಲ್ಲಿ ನಡೆಯಿತು. ಮುದ್ದೇನಹಳ್ಳಿಯ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ರೋಟರಿ ಕ್ಲಬ್, ಶ್ರೀ ಭಗವಾನ್ ಮಹಾವೀರ ವಿಕಲಾಂಗ ಸಹಾಯಸ್ಥ ಸಮಿತಿ ಸೇರಿದಂತೆ ಇತರರ ಸಹಯೋಗದಲ್ಲಿ ವಿಕಲಚೇತನರಿಗೆ ಕೃತಕಾಂಗಗಳ ಜೋಡಣೆ ಹಾಗೂ ಸಾಧನ ಸಲಕರಣೆಗಳ ವಿತರಣೆ ಮುದ್ದೇನಹಳ್ಳಿಯಲ್ಲಿ ನಡೆಯಿತು. ಈ ಶಿಬಿರದಲ್ಲಿ ವಿಶೇಷ ಚೇತನರು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ
ಮೈಸೂರು, ಗುಲ್ಬರ್ಗಾ, ಬಿಜಾಪುರ, ರಾಯಚೂರು, ಚಿಕ್ಕಬಳ್ಳಾಪುರ ಇತರೆ ಕಡೆಯಿಂದ ವಿಕಲಚೇತನರು ಕೃತಕಾಂಗಗಳ ಜೋಡಣೆಯನ್ನು ಮಾಡಿಸಲು ಇಲ್ಲಿಗೆ ಆಗಮಿಸಿದರು. ಚಿಕ್ಕಬಳ್ಳಾಪುರದ ವಿವಿಧ ತಾಲೂಕುಗಳಿಂದ ಅರ್ಹ ಫಲಾನುಭವಿಗಳು ಒಟ್ಟು 230 ಜನ ವಿಶೇಷ ಚೇತನರು ಆಗಮಿಸಿ ಕೃತಕಾಂಗಗಳು ಹಾಗೂ ವಿವಿಧ ರೀತಿಯ ಸಾಧನ ಸಲಕರಣೆಗಳನ್ನು ಪಡೆದರು. ಈ ಶಿಬಿರದಲ್ಲಿ ಫಲಾನುಭವಿಗಳ ಸ್ವಯಂ ಪ್ರೇರಣೆಯಿಂದ ದೂರದ ಪ್ರದೇಶಗಳಿಂದ ಆಗಮಿಸಿ ಇಂತಹ ಸೌಲಭ್ಯವನ್ನ ನಾವು ಎಂದೂ ಪಡೆದಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಈ ಶಿಬಿರವನ್ನ ಮಾಡಲಾಗುತ್ತಿದೆ. ನಮಗೆ ತುಂಬಾ ಅನುಕೂಲವಾಗುತ್ತಿದೆ. ನಮ್ಮಂತಹ ವಿಶೇಷ ಚೇತನರಿಗೆ ಪುನರ್ಜೀವ ನೀಡಿದಂತೆ ಎಂದು ಸಂತೋಷದಾಯಕವನ್ನ ವ್ಯಕ್ತಪಡಿಸಿದ್ರು. ಏನೋ ಈ ಶಿಬಿರದಲ್ಲಿ ಕೃತಕ ಕಾಲು, ಕ್ಯಾಲಿಫರ್, ಖಾಲಿ ಕುರ್ಚಿ, ಕ್ಲಾರ್ಚ್, ವಾಕಿಂಗ್ ಸ್ಟಿಕ್, ವೈಟ್ ಕ್ಯಾನ್, ಶೂಸ್, ಶ್ರವಣಯಂತ್ರ, ಬೈಸಿಕಲ್, ವಿವಿಧ ರೀತಿಯ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು. ಇನ್ನು ಜಿಲ್ಲೆಯಾದ್ಯಂತ ವಿಶೇಷ ಚೇತನರು ಯಾರೇ ಇರಲಿ ಇಂತಹ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು. ವಿಶೇಷ ಚೇತನರಿಗೆ ಮಾಡುವ ಸೇವೆ ಗಣನೀಯವಾಗಿದೆ. ಇನ್ನು ಈ ಶಿಬಿರದಲ್ಲಿ ಬಂದಂತಹ ಫಲಾನುಭವಿಗಳಿಗೆ ಊಟದ ವ್ಯವಸ್ಥೆಯೂ ಕೂಡ ಮಾಡಲಾಗಿತ್ತು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅನಕನಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ಪ್ಲೇ ಹೋಮ್, ನರ್ಸರಿ, ಎಲ್ಕೆಜಿ, ಯುಕೆಜಿ ಮತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮ ಶಾಲೆಯ ವೈಶಿಷ್ಟ್ಯಗಳು: ನುರಿತ ಅನುಭವಿ ಪದವೀಧರ ಶಿಕ್ಷಕರಿಂದ ಬೋಧನೆ, ಸಂವಹನಾತ್ಮಕ ಕಲಿಕೆ, ಪ್ರೀ ನರ್ಸರಿ ಹಂತದಿಂದ ಆಟಪಾಠ, ನೂತನ ವಿಧಾನದಿಂದ ಕಲಿಕೆ, ಬೋಧನಾ ಸಲಕರಣೆಗಳನ್ನು ಹೊಂದಿರುವ ತರಗತಿಗಳು, ಅತ್ಯುತ್ತಮವಾದ ಆಟದ ಮೈದಾನವನ್ನು ಹೊಂದಿರುತ್ತದೆ, ಉತ್ತಮವಾದ ಶಾಲಾ ವಾಹನ ಸೌಲಭ್ಯವಿದೆ. ಪ್ರತಿ ತರಗತಿಯಲ್ಲಿ 30 ಮಕ್ಕಳಿಗೆ ಮಾತ್ರ ಮೀಸಲು. ಡಿಜಿಟಲ್ ಹಾಗೂ ಸ್ಮಾರ್ಟ್ ಬೋರ್ಡ್ನಿಂದ ಉತ್ತಮ ಶಿಕ್ಷಣ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪ್ರತಿಭೆಯನ್ನ ಗುರುತಿಸಿ ಸೂಕ್ತವಾದ ವೇದಿಕೆಯನ್ನ ಕಲ್ಪಿಸಲಾಗುವುದು. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡಲಾಗುವುದು. 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಶೈಕ್ಷಣಿಕ ಪ್ರವಾಸ, ಅತ್ಯುತ್ತಮವಾದ ಅನುಭವಗಳನ್ನ ಪಡೆಯಬಹುದು. ಇನ್ನು ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8050605472. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅನಕನಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮಗಿದು ಗೊತ್ತೇ? ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ a dream to learn, to grow and to shine. For more details, contact Divyashri Vidyaniketan, recognized by Government of Karnataka, Ashoka Layout, HS Garden, Chikkaballapura. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success.
Dolphins Group of Educational Institutions, empowering young minds. Admissions open now. ವಿದ್ಯಾಮೃತ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಭೂಮಾಪಕ ಅನಿರ್ದಿಷ್ಟಾವಧಿ ಮುಷ್ಕರದಿಂದ ಗ್ರಾಮೀಣ ಭಾಗದ ರೈತರಿಗೆ ತೀವ್ರ ತೊಂದರೆ ಉಂಟಾಗಿದೆ ಎಂದು ಆರೋಪಿಸಿ ರೈತ ಸಂಘ ಗೌರಿಬಿದನೂರು ನಗರದ ತಾಲೂಕು ಕಚೇರಿ ಮುಂದೆ ಇಂದು ಬೃಹತ್ ಪ್ರತಿಭಟನೆ ನಡೆಸಿದರು. ಭೂಮಾಪಕರ ಅನಿರ್ದಿಷ್ಟಾವಧಿ ಮುಷ್ಕರದಿಂದ ಗ್ರಾಮೀಣ ಭಾಗದ ರೈತರಿಗೆ ತೀವ್ರ ತೊಂದರೆಯುಂಟಾಗಿದೆ ಎಂದು ಆರೋಪಿಸಿ ರೈತ ಸಂಘ ಗೌರಿಬಿದನೂರು ನಗರದ ತಾಲೂಕು ಕಚೇರಿ ಮುಂದೆ ಸೋಮವಾರ ಬೃಹತ್ ಪ್ರತಿಭಟನೆ ನಡೆಸಿತು. ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಗೌಡ ಮಾತನಾಡಿ, ಜಮೀನು ಸರ್ವೆ, ಹದ್ದುಬಸ್ತು, ಪೌತಿ ಖಾತೆ ಸೇರಿದಂತೆ ವಿವಿಧ ಕೆಲಸಗಳು ಭೂಮಾಪಕರ ಅನಿರ್ದಿಷ್ಟಾವಧಿ ಮುಷ್ಕರದಿಂದ ಸ್ಥಗಿತಗೊಂಡಿದ್ದು ರೈತರು ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ರೈತರ ಜಮೀನು ಸಂಬಂಧಿತ ಕೆಲಸಗಳು ಸಂಪೂರ್ಣವಾಗಿ ನಿಂತು ಹೋಗಿವೆ. ಬೆಳೆ ಹಂಗಾಮಿನ ಸಂದರ್ಭದಲ್ಲಿ ದಾಖಲೆ ಸಮಸ್ಯೆಗಳು ಬಗೆಹರಿಯದೆ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ತಾಲೂಕಿನಲ್ಲಿ 2876 ಅರ್ಜಿಗಳು, ಜಿಲ್ಲೆಯಲ್ಲಿ 16071 ಅರ್ಜಿಗಳನ್ನು ಸಲ್ಲಿಸಿದ್ದು ಭೂಮಾಪಕರ ಮುಷ್ಕರದಿಂದ ಕಡತಗಳು ವಿಲೇವಾರಿಯಾಗದೆ ಸ್ಥಗಿತಗೊಂಡಿದ್ದು ಹದ್ದುಬಸ್ತು, 11E ಸ್ಕೆಚ್, ಜಮೀನು ಸರ್ವೆ, ಗಡಿ ಗುರಿತು ಸೇರಿದಂತೆ ವಿವಿಧ ಭೂ ದಾಖಲೆ ಸಂಬಂಧಿತ ಕೆಲಸಗಳು ಸ್ಥಗಿತಗೊಂಡಿವೆ ಎಂದರು. ಏನು ನಮ್ಮ ಪರವಾನಗಿ ಭೂಮಾಪಕರು ಸುಮಾರು ಪ್ರತಿಭಟನೆ ಮಾಡಿ 3 ತಿಂಗಳಾಗಿದೆ. ಅವರ ಬೇಡಿಕೆಗಳನ್ನ ಈಡೇರಿಸಿ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರನೂ ಮತ್ತು ಅವ್ರ ಮಧ್ಯ ಹಗ್ಗ ಜಗ್ಗಾಟ ಉಂಡು ಇವತ್ತು ರೈತರು ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಸುಮಾರು ಈ ಬೇಸಿಗೆಯಲ್ಲಿ ಅರ್ಜಿ ಕಟ್ಟಿರುವಂಥ 3 ತಿಂಗಳು 4 ತಿಂಗಳು ಮುಂಚೆ ಅರ್ಜಿ ಕಟ್ಟಿ 4 ತಿಂಗಳು ಅರ್ಜಿ ಕಟ್ಟಿ ಇವತ್ತು ಸಹ ಅವ್ರು ಹದ್ಬಸ್ತ್ ಆಗಿಲ್ಲ. ಕಾರಣ ಏನಪ್ಪ ಅಂದರೆ ಅವಾಗ ಒಕ್ಕಣಿಕೆ ಕಟಾವಾಗಿರುತ್ತೆ, ಹಾರ್ವೆಸ್ಟ್ ಆಗಿರುತ್ತೆ. ಇವಾಗ ಅದನ್ನ ಹದ್ಬಸ್ತ್ ಮಾಡ್ಕೋಬೇಕು ಅಂತ ಇತ್ತು. ಈಗ ಮುಂಗಾರು ಪ್ರವೇಶ ಆದ್ರೂ ಇವರು ಪ್ರತಿಭಟನೆಯನ್ನು ಸರ್ಕಾರ ಮಧ್ಯಪ್ರವೇಶ ಮಾಡಿ ಅವ್ರ ಬೇಡಿಕೆಗಳು ಏನಿದೆಯೋ ಅವ್ರಿಗುಂಟು, ಸರ್ಕಾರ ಉಂಟು. ಅವ್ರು ಈಡೇರಿಸ್ತಾರೋ ಏನೋ ಗೊತ್ತಿಲ್ಲ. ಇಲ್ಲ ಸರ್ಕಾರಕ್ಕೆ
ಅವ್ನು ತೆಗೆದು ಬೇರೆಯವ್ರನ್ನ ಮಾಡಿಸ್ತೀರ ಅದು ಅದಕ್ಕೂ ಇಲ್ಲ. ಈಗ ರೈತರು ಸುಮಾರು ಅರ್ಜಿಗಳು ನಮ್ಮ ತಾಲೂಕಲ್ಲಿ ಸುಮಾರು 2876 ಅರ್ಜಿಗಳು ಇವತ್ತು ಬಾಕಿ ಉಳಿದಿದೆ. ತತ್ಕಾಲ್ ಪೋಡಿ, ಹದ್ಬಸ್ತು ಮತ್ತು 11ಗಳು. ಈಗ ಅಣ್ಣ ತಮ್ಮಂದರು ಏನೋ ವಿಭಾಗ ಪಟ್ಟಿಗಳು ಮಾಡ್ಕೋಬೇಕು, ಅದು 11 ಆದ್ರೆ ಮಾತ್ರನೇ ಇವತ್ತು ಆ ವಿಭಾಗ ಪಟ್ಟಿಗಳಾಗುವಂಥದ್ದು. ಸುಮಾರು ಇವೆಲ್ಲ ಜೊತೆಯಲ್ಲೇ ಇಡೀ ನಮ್ಮ ಜಿಲ್ಲೆಯಲ್ಲಿ ಸುಮಾರು 16,071 ಅರ್ಜಿಗಳು ಇವತ್ತು ಉಳಿಕೆ ಇದೆ. ರಾಜ್ಯದಲ್ಲಿ ಸುಮಾರು 11 ಲಕ್ಷ ಅಷ್ಟು ಅರ್ಜಿಗಳು ಉಳಿಕೆ ಇದೆ. ಇವೆಲ್ಲ ಇದ್ರೂ ಸಹ ಈ ರೈತರ ಬೇಡಿಕೆ, ರೈತರ ಸಮಸ್ಯೆಗಳನ್ನ ಪರಿಹರಿಸೋದು ಬಿಟ್ಟು ಅವರ ಒಂದು ಸ್ವಯಂ ಇದಕ್ಕೋಸ್ಕರ ಇವತ್ತು ಸರ್ವೇರ್ಗಳು ಅವರು ಬೇಡಿಕೆಗಳು ಅವ್ರು ಹೋಗ್ತಾ ಇಲ್ಲ, ಅವ್ರ ಬೇಡಿಕೆಗಳನ್ನ ಇವ್ರು ಹೋಗ್ತಾ ಇಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇವತ್ತು ಹಗ್ಗ ಜಗ್ಗಾಡ್ತಾ ಇವತ್ತು ಸರ್ವೆ ಇಲಾಖೆ ಕಚೇರಿಯಲ್ಲಿ ಸುಮಾರು ಸಾವಿರಾರು ಕಡತಗಳು ಉಳಿದಾ ಇದ್ದಾವೆ. ಮುಂದೊಂದು ದಿನ ಇವತ್ತು ನಾವು ಇದ್ರ ಬಗ್ಗೆ ಮಾನ್ಯ ನಮ್ಮ ಶಾಸಕರು ಸಹ ನಾವು ಗಮನಕ್ಕೆ ತಂದಿದ್ವಿ. ಅದು ಪಾಲಿಸಿ ಮ್ಯಾಟ್ರು ಅಂತ ಹೇಳ್ತಾರೆ. ನಮ್ಮ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಮಂಜುಳಾ ಮೇಡಮ್ ಅವರು ಬಂದಿದ್ರು, ಅವ್ರಿಗೂ ಸಹ ಹೇಳಿದ್ವಿ, ಅವರು ಪಾಲಿಸಿ ಮ್ಯಾಟ್ರು ಅಂತ ಹೇಳ್ತಾರೆ. ಇವ್ರು ಪಾಲಿಸಿಗಳು ಮಾಡೋದು ಕಾರ್ಯಾಂಗ ಶಾಸಕಾಂಗ, ಅವ್ರಿಬ್ಬರಿಗೂ ಹೇಳಿದ್ರು ಅವ್ರು ಸರ್ಕಾರ ಜೊತೆ ಮಾತಾಡಬೇಕು. ಯಾರೇ ಒಬ್ರು ಮಂತ್ರಿ CM ನೇರವಾಗಿ ಆಗಲ್ಲ, MLAಗಳಾಗೆ ಮಂತ್ರಿಗಳು ಮುಖ್ಯಮಂತ್ರಿಗಳಾಗೋದು. ಇವ್ರನ್ನ ಏನಕ್ಕೆ ಇವರೆಲ್ಲ ನಾವೆಲ್ಲ ಹೋಗಿ ಮಾತಾಡೋಕ್ಕಾಗಲ್ಲ ಸರ್ಕಾರ ಜೊತೆ ಅಂತೇಳಿ ಒಬ್ಬನ ಆಯ್ಕೆ ಮಾಡಿ ಕಳಿಸಿರ್ತೀವಿ. ಅವ್ರು ಮಾಡಬೇಕು. ಅಧಿಕಾರಿಗಳು ಉಸ್ತುವಾರಿ ಕಾರ್ಯದರ್ಶಿ ಅಂದರೆ ನಮ್ಮ ಜಿಲ್ಲೆಗಿಂತೂ ಜಿಲ್ಲಾಧಿಕಾರಿ ದೊಡ್ಡವರು, ಅವ್ರು ಸರ್ಕಾರದ ಜೊತೆ ಜಿಲ್ಲೆ ಸಮಸ್ಯೆಗಳು ಮಾತಾಡಬೇಕು. ಇವರೆಲ್ಲರಿಗೂ ಸಹ ಮನವಿ ಮಾಡಿದ್ರು ಸಹ ಇವತ್ತು ಇವರ ಸ್ವಯಂ ಇದಕ್ಕೋಸ್ಕರ ಇವತ್ತು ನಾವೆಲ್ಲ ರೈತರು ಹದ್ಬಸ್ತ್ ಆಗದೆ ಆ ಊರುಗಳಲ್ಲಿ ವ್ಯಾಜ್ಯಗಳು ಮಾಡ್ಕೊಂಡು ರೈತರು ಒಬ್ಬರು ಕಿತ್ತಾಡ್ಕೊಂಡು ಹದ್ಬಸ್ತ್ ಆಗದಂಗೆ ಈ ಉಳುಮೆ ಮಾಡೋ ಟೈಮಲ್ಲಿ ರೈತರು ಅಲ್ಲಿನ ಘರ್ಷಣೆ ಆಗುವಂಥ ಇದು ಸಹ ಆಗಿದೆ. ಯಾಕಂದರೆ ಉಳುಮೆ ಮಾಡೋಕ್ಕೆ ಹೋದ್ರೆ ನಿಮ್ಗೆ ಹದ್ಬಸ್ತ್ ಮಾಡಿ ಉಳುಮೆ ಮಾಡಿ ಅಂತಾರೆ. ಹದ್ದುಬಸ್ತು ಮತ್ತು 11 ಈ ಸ್ಕೆಚ್ ಸಿಗದೆ ರೈತರು ಬ್ಯಾಂಕ್ ಸಾಲ, ಖರೀದಿ ಮಾರಾಟ ಹಾಗೂ ಬೆಳೆ ಸಂಬಂಧಿತ ಕೆಲಸಗಳಿಗೆ ಅಲೆದಾಡುವ ಪರಿಸ್ಥಿತಿ ಬಂದಿದೆ. ಗ್ರಾಮೀಣ ಭಾಗದ ರೈತರು ಪ್ರತಿದಿನ ತಾಲೂಕು ಕಚೇರಿಗೆ ಬಂದು ನಿರಾಶೆಯಿಂದ ಹಿಂತಿರುಗುತ್ತಿದ್ದಾರೆ. ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಭೂಮಾಪಕರ ಸಮಸ್ಯೆಗಳನ್ನು ಬಗೆಹರಿಸಿ ರೈತರ ಕೆಲಸಗಳಿಗೆ ಆಗುತ್ತಿರುವ ತೊಂದರೆ ನಿವಾರಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಭೂಮಾಪಕರ ಮುಷ್ಕರವನ್ನು ಶೀಘ್ರ ಅಂತ್ಯಗೊಳಿಸುವಂತೆ ಆಗ್ರಹಿಸಿದರು. ಇನ್ನು ಮುಷ್ಕರ ದೀರ್ಘವಾದರೆ ರೈತರ ಆರ್ಥಿಕ ಹಾಗೂ ಆಡಳಿತಾತ್ಮಕ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗಲಿವೆ ಎಂದು ರೈತರು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಮಾಜಿ ಶಾಸಕ ದಿವಂಗತ ಜಿವಿ ಶ್ರೀರಾಮರೆಡ್ಡಿರವರ 74ನೇ ಹುಟ್ಟುಹಬ್ಬದ ಪ್ರಯುಕ್ತ ಡಿವೈಎಫ್ಐ, ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಜಿವಿ ಶ್ರೀರಾಮರೆಡ್ಡಿ ಅಭಿಮಾನಿಗಳ ಸಹಕಾರದೊಂದಿಗೆ ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರದಲ್ಲಿ ಜಿವಿಎಸ್ ಅಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ಹುಟ್ಟುಹಬ್ಬ ಆಚರಿಸಿದರು. ಮಾಜಿ ಶಾಸಕ ದಿವಂಗತ ಜಿವಿ ಶ್ರೀರಾಮರೆಡ್ಡಿರವರ 74ನೇ ಹುಟ್ಟುಹಬ್ಬದ ಪ್ರಯುಕ್ತ ಡಿವೈಎಫ್ಐ, ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಜಿವಿ ಶ್ರೀರಾಮರೆಡ್ಡಿ ಅಭಿಮಾನಿಗಳ ಸಹಕಾರದೊಂದಿಗೆ ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರದಲ್ಲಿ ಜಿವಿಎಸ್ ಅಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ಹುಟ್ಟುಹಬ್ಬ ಆಚರಿಸಿದರು. ಈ ಸಂದರ್ಭದಲ್ಲಿ ಸಿಪಿಎಂ ಮುಖಂಡ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಮಾಜಿ ಶಾಸಕ ದಿವಂಗತ ಜಿವಿ ಶ್ರೀರಾಮರೆಡ್ಡಿರವರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಲ್ಲದೆ ಕಾರ್ಮಿಕರ, ಕೃಷಿಕರ, ರೈತರ, ಕೂಲಿಕಾರರ ಹಾಗೂ ಬಡಜನರ ಪರ ಧ್ವನಿಯಾಗಿದ್ದರು. ಇವರು ಹೋರಾಟಗಳ ಮೂಲಕ ಕ್ಷೇತ್ರದ ಎಲ್ಲ ವರ್ಗಗಳ ಜನರ ಅಭಿವೃದ್ಧಿಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟಿದ್ದರು. ಇಂತಹ ಧೀಮಂತ ನಾಯಕ ಮತ್ತೆ ಹುಟ್ಟಿ ಬರಬೇಕಾದ ಅಗತ್ಯವಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ದಿನ ಮೇ 25 ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರರು ಆದಂತಹ ಕರ್ನಾಟಕ ರಾಜ್ಯದ ಜನಚಳವಳಿಗಳ ಪರವಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದಂಥ ಜಿವಿ ಶ್ರೀರಾಮರೆಡ್ಡಿಯವರ ಜನ್ಮದಿನಾಚರಣೆ 74ನೇ ಜನ್ಮದಿನಾಚರಣೆಯನ್ನು ಆಚರಣೆಯ ಭಾಗವಾಗಿ ಡಿವೈಎಫ್ಐ ಸಂಘಟನೆ ವತಿಯಿಂದ ಇಂದು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.
ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಕೊರಟಗೆರೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ನೂತನ ಕಾರ್ಮಿಕ ಕಚೇರಿ ಉದ್ಘಾಟನೆ ಹಾಗೂ ಹಿರಿಯ ಕಟ್ಟಡ ಕಾರ್ಮಿಕರ ಸನ್ಮಾನ ಕಾರ್ಯಕ್ರಮ ನಡೆಯಿತು. ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಕೊರಟಗೆರೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ನೂತನ ಕಾರ್ಮಿಕ ಕಚೇರಿ ಉದ್ಘಾಟನೆ ಹಾಗೂ ಹಿರಿಯ ಕಟ್ಟಡ ಕಾರ್ಮಿಕರ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕಾರ್ಮಿಕ ಇಲಾಖೆಯ ಅಧಿಕಾರಿ ಶ್ರೀಕಾಂತ್ ಮಾತನಾಡಿ, ಕಾರ್ಮಿಕರ ಕಲ್ಯಾಣಕ್ಕಾಗಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿ ಮಾಡಿಸಿಕೊಂಡರೆ ಶೈಕ್ಷಣಿಕ ನೆರವು, ಮದುವೆ ಸಹಾಯಧನ, ವೈದ್ಯಕೀಯ ಸೌಲಭ್ಯ, ಪಿಂಚಣಿ, ಅಪಘಾತ ಪರಿಹಾರ ಸೇರಿದಂತೆ ಹಲವು ಸೌಲಭ್ಯಗಳು ಸಿಗಲಿವೆ. ಅಸಂಘಟಿತ ಕಾರ್ಮಿಕರು ಕಡ್ಡಾಯವಾಗಿ ಇ ಶ್ರಮ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದರು. ಹಾಗಾಗಿ ಏನಾಗುತ್ತೆ, ನಿಮ್ಮ ಶಾಲೆಯಲ್ಲಿ ಕೂಡ ಪ್ರತಿ ಸತಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಏನು ಮಾಡ್ತಾರೆ, ನಿಮ್ಗೆಲ್ಲರಿಗೂ ಕೂಡ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿಸ್ತಿರ್ತಾರೆ. ನಮ್ಮ ಮಂಡಳಿಯಿಂದಲೂ ಕೂಡ ನಾವು ಅದನ್ನು ಸ್ಕಾಲರ್ಶಿಪ್ ಅಂತ ಹೇಳಲ್ಲ, ಶೈಕ್ಷಣಿಕ ಧನ ಸಹಾಯ ಅಂತ ಹೇಳ್ತೀವಿ. 1ನೇ ತರಗತಿಯಿಂದ ಹಿಡಿದು ಡಿಗ್ರಿ ಅಥವಾ ನೀವು ಎಲ್ಲಿವರೆಗೂ ಹೋಗ್ತೀರ ಅಲ್ಲಿವರೆಗೂ ಕೂಡ 2,000, 5,000, 10,000, 15,000, 20,000 ಈ ರೀತಿ ಒಂದು ಮಗುಗೆ, ಒಂದು ಕುಟುಂಬದಿಂದ 2 ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಆ 2 ಮಕ್ಕಳಿಗೂ ಕೂಡ ನಾವು ಶೈಕ್ಷಣಿಕ ಧನ ಸಹಾಯನ ಮಂಡಳಿಯಿಂದ ಕೊಡಿಸ್ತೀವಿ. ಅದೇ ರೀತಿ ವೈದ್ಯಕೀಯ ಸೌಲಭ್ಯ ಅಂತಿದೆ, ಅದರಲ್ಲಿ 2 ರೀತಿ ಇದೆ. ಒಂದು ವೈದ್ಯಕೀಯ ಚಿಕಿತ್ಸೆ ಅಂತಿದೆ, ಅಂದರೆ ನಿಮಗೆ ಆಪರೇಷನ್ ಆಗಿರುತ್ತೆ, ಇನ್ಪೇಷಂಟ್ ಆಗಿ ನೀವು ಹೊರರೋಗಿಯಾಗಿ ಚಿಕಿತ್ಸೆ ತಗೊಂಡಿರ್ತೀವಿ. ಮತ್ತೊಂದು ಮಾಮೂಲಿ ನಿಮಗೆ ಏನೋ ಒಂದು ಆಪರೇಷನ್ ಡಿಪ್ರೆಷನ್ ಇದೆ, ಕಾರ್ಮಿಕ ಆರೋಗ್ಯ ಭಾಗ್ಯ ಮತ್ತು ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಅಂತಿದೆ. ಅದರಲ್ಲಿ ನಿಮಗೆ ಶೇಕಡ ಒಂದು 100 ರೂಪಾಯಿಯಲ್ಲಿ ಒಂದು 60 ರೂಪಾಯಿಗಳು ವೈದ್ಯಕೀಯ ವೆಚ್ಚ ಏನು ಮಾಡಿರ್ತೀರ ಅದು ನಿಮಗೆ ಮರುಪಾವತಿ ಮಾಡುವಂಥ ವ್ಯವಸ್ಥೆ ಮಂಡಳಿಯಲ್ಲಿ. ಇನ್ನು ಕಾರ್ಮಿಕರಿಗೆ ಸ್ಥಳೀಯವಾಗಿಯೇ ಸೌಲಭ್ಯ ದೊರೆಯಲಿ ಎಂಬ ಉದ್ದೇಶದಿಂದ ತೆರೆಯಲಾದ ನೂತನ ಕಚೇರಿಯನ್ನು ಗಣ್ಯರು ಉದ್ಘಾಟಿಸಿದರು. ಇದರಿಂದ ನೋಂದಣಿ ಹಾಗೂ ಸೌಲಭ್ಯ ಪಡೆಯಲು ಕಾರ್ಮಿಕರು ಜಿಲ್ಲಾ ಕೇಂದ್ರಕ್ಕೆ ಅಲೆಯುವುದು ತಪ್ಪಲಿದೆ ಎಂದು ಕಾರ್ಮಿಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಆನಂದ್ ಕುಮಾರ್ ಹೇಳಿದರು. ಐಎನ್ಟಿಯುಸಿ ರಾಜ್ಯಾಧ್ಯಕ್ಷ ಶಾಮಣ್ಣರೆಡ್ಡಿ ಮಾತನಾಡಿ, ಅಸಂಘಟಿತ ವಲಯದ ಕಾರ್ಮಿಕರಿಗೆ ಕನಿಷ್ಠ 26,000 ವೇತನ ನಿಗದಿ ಮಾಡಬೇಕು. ಗುತ್ತಿಗೆ ಪದ್ಧತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಎಲ್ಲ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ಇಎಸ್ಐ, ಪಿಎಫ್ ಸೌಲಭ್ಯವನ್ನ ಎಲ್ಲ ಕಾರ್ಮಿಕರಿಗೆ ವಿಸ್ತರಿಸಬೇಕು ಹಾಗೂ ಕಾರ್ಮಿಕರ ಮಕ್ಕಳಿಗೆ ಉಚಿತ ಶಿಕ್ಷಣ, ವಸತಿ ಸೌಲಭ್ಯ ಕಲ್ಪಿಸಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು. ಕಾರ್ಮಿಕರು ತಮ್ಮ ಹಕ್ಕುಗಳನ್ನು ತಿಳಿದುಕೊಂಡರೆ ಮಾತ್ರ ಶೋಷಣೆ ತಪ್ಪಿಸಲು ಸಾಧ್ಯ. ಸಂಘಟನೆಯ ಮೂಲಕ ಮಾತ್ರ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬಹುದು ಎಂದು ಕರೆ ನೀಡಿದರು. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ. ಮಂಚೇನಹಳ್ಳಿ ತಾಲೂಕಿನ ಗಿಡಗಾನಹಳ್ಳಿ ಸರ್ವೆ ನಂಬರ್ 30ರಲ್ಲಿ ನಿರ್ಮಿಸಿಕೊಂಡಿರುವ ವಾಸದ ಮನೆಯ ಬಲವಂತದ ತೆರವು ಕಾರ್ಯಾಚರಣೆ ವಿರೋಧಿಸಿ ತಹಸೀಲ್ದಾರ್ ಕಚೇರಿ ಎದುರು ದಲಿತ ಸಂಘರ್ಷ ಸಮಿತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಮಂಚೇನಹಳ್ಳಿ ತಾಲೂಕಿನ ಗಿಡಗಾನಹಳ್ಳಿ ಸರ್ವೆ ನಂಬರ್ 30ರಲ್ಲಿ ನಿರ್ಮಿಸಿಕೊಂಡಿರುವ ವಾಸದ ಮನೆಯ ಬಲವಂತದ ತೆರವು ಕಾರ್ಯಾಚರಣೆ ವಿರೋಧಿಸಿ ತಹಸೀಲ್ದಾರ್ ಕಚೇರಿ ಎದುರು ದಲಿತ ಸಂಘರ್ಷ ಸಮಿತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ದಲಿತ ಮುಖಂಡ ಶ್ರೀ ರಂಗಾಚಾರಿ, ಅಮಾನವೀಯವಾಗಿ ಮತ್ತು ಏಕಪಕ್ಷೀಯವಾಗಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ದಶಕಗಳಿಂದ ವಾಸಿಸುತ್ತಿರುವ ದಲಿತರ ಮನೆಗಳನ್ನು ತೆರವುಗೊಳಿಸಿ ಅವರ ಬದುಕನ್ನ ಬೀದಿಗೆ ತರುವ ಕೆಲಸವನ್ನು ಆಡಳಿತ ನಡೆಸುತ್ತಿದೆ. ಈ ಕುಟುಂಬದ ಪಕ್ಕದಲ್ಲಿರುವ ಸರ್ಕಾರಿ ಜಮೀನಿನ ಬದಲಿಗೆ ಉದ್ದೇಶಪೂರ್ವಕವಾಗಿ ಈ ಬಡ ಕುಟುಂಬದ ಮನೆಯನ್ನು ಗುರಿ ಮಾಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಕ್ಷಣವೇ ತಹಸೀಲ್ದಾರ್ ರವರು ನೀಡಿರುವ 7 ದಿನಗಳ ತೆರವು ನೋಟಿಸ್ ಹಿಂಪಡೆಯಬೇಕು. ಪ್ರಸ್ತುತ ಯೋಜಿಸಿರುವ 100 ಅಡಿ ರಸ್ತೆಯ ಯೋಜನೆಯನ್ನ ರದ್ದುಪಡಿಸಿ ಪುನರ್ ಪರಿಶೀಲನೆ ಮಾಡಬೇಕು. ಪ್ರಸ್ತುತ ಲಭ್ಯವಿರುವ ಸರ್ಕಾರಿ ಜಮೀನನ್ನು ಬಳಸಿಕೊಂಡು ಬಡ ಕುಟುಂಬದ ಮನೆಗಳಿಗೆ ಧಕ್ಕೆಯಾಗದಂತೆ ವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಬೇಕು.
ಬಡವರ ರಕ್ಷಣೆಗೆ ನಾವು ಸಿದ್ಧವಿದ್ದೇವೆ. ತಕ್ಷಣವೇ ಈ ಅಮಾನವೀಯ ನಿರ್ಧಾರವನ್ನ ಬದಲಿಸದಿದ್ದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮನೆಯ ಮಾಲೀಕ ರಾಧಾಕೃಷ್ಣ ಮಾತನಾಡಿ, ತಮ್ಮ ಮನೆಯನ್ನ ದಶಕಗಳ ಹಿಂದೆಯೇ ಕಾನೂನುಬದ್ಧವಾಗಿ ನಿರ್ಮಿಸಿಕೊಂಡಿದ್ದೇವೆ. ಆದರೆ ಇತ್ತೀಚೆಗೆ ತಾಲೂಕು ಕಚೇರಿಯಿಂದ ಈ ಪ್ರದೇಶದ ಸರ್ವೆ ನಡೆದ ಬಳಿಕ ತಮ್ಮ ಮನೆ ಖರಾಬು ಜಮೀನಿನಲ್ಲಿದೆ ಎಂದು ಆರೋಪಿಸಿ ಅದನ್ನ ತೆರವುಗೊಳಿಸುವಂತೆ ನೋಟಿಸ್ ನೀಡಲಾಗಿದೆ. ಅದೇ ಸರ್ವೆ ನಂಬರ್ ವ್ಯಾಪ್ತಿಯಲ್ಲಿ 65ಕ್ಕೂ ಹೆಚ್ಚು ಮನೆಗಳಿದ್ದರೂ ಅವ್ಯಾವುದಕ್ಕೂ ನೋಟಿಸ್ ನೀಡದೆ ತಮ್ಮ ಮನೆಗೆ ಮಾತ್ರ ಟಾರ್ಗೆಟ್ ಮಾಡಿ ತೆರವುಗೊಳಿಸುವಂತೆ ಆದೇಶಿಸಿರುವುದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಕ್ರಮದ ಹಿಂದೆ ಇರುವ ಕಾರಣವೇನು ಎಂಬುದು ತಿಳಿಯುತ್ತಿಲ್ಲ ಎಂದರು. ಏನು ತಹಸೀಲ್ದಾರ್ ಅವರು ಏಕಪಕ್ಷೀಯವಾಗಿ ಕ್ರಮ ಕೈಗೊಳ್ಳದೆ ಕೂಡಲೇ ತಮ್ಮ ಮನವಿಗೆ ಸ್ಪಂದಿಸಿ ನೋಟಿಸ್ ಹಿಂಪಡೆಯಬೇಕು. ಇಲ್ಲವಾದಲ್ಲಿ ಮನೆ ತೆರವುಗೊಳಿಸುವ ಕ್ರಮವನ್ನು ವಿರೋಧಿಸಿ ದಲಿತ ಸಂಘಟನೆಗಳ ಮೂಲಕ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಗಿಡಗಾನಹಳ್ಳಿ ಗ್ರಾಮದ ವಾಸಿ ನಾನು ಈ ಜಮೀನು ಏನಿದೆ, ಈ ಜಮೀನಲ್ಲಿ ಒಂದು ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಜಮೀನಿದು. ಇದು ಸುಮಾರು ನಮಗೆ ನಮ್ಮ ತಾತನ ಕಾಲದಿಂದಲೂ ಅನುಭವ ಇದೆ. ಸುಮಾರು ಒಂದು 60-70 ವರ್ಷಗಳ ಕಾಲದಿಂದಲೂ ಅನುಭವ ಇದೆ. ಅದಕ್ಕೆ ಸಾಕ್ಷಿಗಳು ಈ ತೆಂಗಿನ ಮರಗಳು ಮತ್ತು ಬೇಕರೆ ಮರಗಳೇ ಅದಕ್ಕಾಗಿರೋವಂಥ ಏಜ್ ನೋಡಿ. ಇದು ಇತ್ತೀಚೆಗಂತೂ ನಾವು ಬಂದಿರತಕ್ಕಂಥದ್ದಲ್ಲ. ಇದೆಲ್ಲ ನಮ್ಮದೇ ಬೌಂಡ್ರಿ ಅಂತ ಅಂದ್ಕೊಂಡು ನಾವು ಮನೆ ಕಟ್ಟಿದ್ವಿ. ಇದು ಜಮೀನು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮನೆ ಕಟ್ಟಿದ್ವಿ. ಮನೆ ಕಟ್ಟಾದಮೇಲೆ ಇದಕ್ಕೆ ಸರ್ಕಾರಿ ಗೋಕಾಡು ಅಂತ ಹೇಳ್ಬಿಟ್ಟು ಗುರ್ತು ಮಾಡಿಬಿಟ್ಟು ಈಗ ನನ್ನ ಮನೆ ತೆಗಿಬೇಕು ಅಂತ ಹೇಳ್ಬಿಟ್ಟು ನನಗೆ ತಹಸೀಲ್ದಾರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅದು 7 ದಿನಗಳೊಳಗಡೆ ತೆರವು ಮಾಡಿಬಿಡಿ ಅಂತ ಹೇಳ್ಬಿಟ್ಟು, ತೆರವು ಮಾಡಲಿಲ್ಲ ಅಂದರೆ ನಾವೇ ತೆರವು ಮಾಡ್ತೀವಿ, ಅದರಿಂದ ಅದಕ್ಕಾಗುವಂಥ ಖರ್ಚು ನಿಮ್ಮಿಂದನೇ ಪಡಿತೀವಿ ಅಂತ ಹೇಳ್ಬಿಟ್ಟು ನನಗೆ ಇದು ಮಾಡಿದ್ದಾರೆ. ಇದೇ ಸರ್ವೆ ನಂಬರಲ್ಲಿ ಸುಮಾರು 65ಕ್ಕೂ ಹೆಚ್ಚು ಮನೆಗಳಿವೆ. ಆ ಮನೆಗಳ ಸುದ್ದಿಗೆ ಯಾವುದಕ್ಕೂ ಹೋಗಿಲ್ಲ. ಬೇಕಾಗಿ ನನ್ನ ಮನೆ ಮಾತ್ರ ಫ್ರಂಟಲ್ಲಿದೆ ಅಂತ ಹೇಳ್ಬಿಟ್ಟು ನನ್ನ ಮನೆ ಮಾತ್ರನೇ ಹೊಡೆಯೋದಕ್ಕೆ ಮುಂದಾಗಿದ್ದಾರೆ ತಹಸೀಲ್ದಾರ್ ಅವರು. ಅದಕ್ಕೆ ರೀಸನ್ ಏನು ಅಂತ ನನಗೆ ಗೊತ್ತಿಲ್ಲ. ರಸ್ತೆಗೆ ಬೇಕು ಅಂದರೆ ರಸ್ತೆಗೆ ಬೇಜಾನ್ ಜಾಗ ಇದೆ. ಇನ್ನು ಬೇರೆ ಸರ್ಕಾರಿ ಉದ್ದೇಶಕ್ಕೆ ಕಟ್ಕೋಬೇಕು ಅಂತಂದ್ರೆ ಬೇಜಾನ್ ಜಾಗ ಇದೆ. 43ನೇ ಸರ್ವೆ ನಂಬರಲ್ಲಿ ಬುದ್ಧವನಹಳ್ಳಿ ಸರ್ವೆ ನಂಬರು ಆಲ್ರೆಡಿ ಸರ್ಕಾರಿ ಕಚೇರಿಗಳಿಗೆಲ್ಲ ಆಗಿದೆ. ಆದ್ರೂ ಇದು ಸರ್ಕಾರಿ ಉದ್ದೇಶಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನನ್ನ 60-70 ವರ್ಷದ ಇತಿಹಾಸ ಏನಿದೆ ಅದನ್ನು ಇತ್ತೀಚೆಗೆ ಬಂದಿದೆಯಾ ಅಂತ ಹೇಳ್ಬಿಟ್ಟು ಸಾಬೀತು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅವರು. ನಾನು ಇಲ್ದಿದ್ದಾಗ ಬಂದು ಮಕ್ಕಳ ಮೇಲೆ ಧಮಕಿ ಹಾಕಿ ಹೋಗಿರ್ತಕ್ಕಂಥ ಘಟನೆಯೂ ನಡೆದಿದೆ ಇತ್ತೀಚೆಗೆ. ಯಾರು ಧಮಕಿ ಹಾಕಿರೋದು ಅಂತ ತಹಸೀಲ್ದಾರ್ ಮೇಡಮ್ ಅವರೇ ಬಂದು ಮಕ್ಕಳ ಮೇಲೆ ಧಮಕಿ ಹಾಕಿ ಹೋಗಿದ್ದಾರೆ. ಇವೆಲ್ಲ ಮರಗಳು ಯಾರು ಬೆಳ್ಸೋಕೆ ಹೇಳಿದ್ರು ನಿಮಗೆ? ಈ ಮರಗಳು ಇತ್ತೀಚೆಗೆ ಬೆಳೆಸಿರೋದಲ್ಲ, ಇದು ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ಮರಗಳು. ಇವು ಲೋನ್ ತಗೊಂಡು ಮನೆ ಕಟ್ಟಿದ್ದೀನಿ. ಆ ಬ್ಯಾಂಕ್ ಲೋನು ಯಾರು ತೀರಿಸ್ತಾರೆ? ನಾನೇನೋ ನೆಮ್ಮದಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಆ ಲೋನ್ ಮೇಲೆ ಹಾಕ್ಕೊಂಡು ಮನೆ ಇಷ್ಟು ಸಾಧನೆ ಮಾಡಿ ಕಟ್ಟಿದ್ದೀನಿ. ಅದೇ ನನ್ನ ಕನಸಾಗಿದೆ. ಅದನ್ನು ಏಕಾಏಕಿ ಬಂದು ಹೊಡಿತೀವಿ ಅಂತಂದರೆ ಈ ಯಾವ ಮಾನವೀಯತೆ ಇದು? ಇದಕ್ಕೆ ಮಾನವೀಯತೆ ಅಂತಾರೆ. ಪ್ರತಿಭಟನಾ ನಿರತರು ತಹಸೀಲ್ದಾರ್ ಅವರಿಗೆ ತೆರವುಗೊಳಿಸದಂತೆ ಮನವಿ ನೀಡಿದರು. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ. ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣ ಕ್ಷೇತ್ರ ವ್ಯಾಪ್ತಿಯ ಇಮ್ಮಾವು ಕೈಗಾರಿಕಾ ಪ್ರದೇಶದಲ್ಲಿರುವ ಕೆಂಪಿಸಿದ್ದನಹುಂಡಿ ಗ್ರಾಮದ ಜಮೀನು ಕಳೆದುಕೊಂಡ ರೈತರು ಉದ್ಯೋಗಕ್ಕಾಗಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು. ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣ ಕ್ಷೇತ್ರ ವ್ಯಾಪ್ತಿಯ ಇಮ್ಮಾವು ಕೈಗಾರಿಕಾ ಪ್ರದೇಶದಲ್ಲಿರುವ ಕೆಂಪಿಸಿದ್ದನಹುಂಡಿ ಗ್ರಾಮದ ಜಮೀನು ಕಳೆದುಕೊಂಡ ರೈತರು ಉದ್ಯೋಗಕ್ಕಾಗಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು. 2012-2013ರಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಕೆಂಪಿಸಿದ್ದನಹುಂಡಿ ಗ್ರಾಮದ ರೈತರ ಜಮೀನು ಸರ್ವೆ ನಂಬರ್ 356/2, 359/2 ಹಾಗೂ 371/21ಕ್ಕೆ ಸಂಬಂಧಿಸಿದ ಭೂಮಿಗಳನ್ನು ವಶಪಡಿಸಿಕೊಂಡ್ರು. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ನಿಗಮಗಳ ಪ್ರಕಾರ ಜಮೀನು ಕಳೆದುಕೊಂಡ ಕುಟುಂಬಗಳಿಗೆ ಉದ್ಯೋಗ ನೀಡಬೇಕೆಂಬ ನಿಯಮ ಇದೆ. ಆದರೆ ಈ ಸರ್ವೆ ನಂಬರ್ಗಳ ಜಮೀನುಗಳನ್ನು ರಸ್ತೆಯಾಗಿ ಮಾರುಪಡಿಸಿ ಅಭಿವೃದ್ಧಿ ಪಡಿಸಿದ್ದಾರೆ. ಈ ರಸ್ತೆಯ ಮೂಲಕ ಅನುಕೂಲ ಪಡೆಯುವ ಕಾರ್ಖಾನೆಗಳು ಉದ್ಯೋಗ ನೀಡಬೇಕು ಎಂದು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಪತ್ರದ ಮೂಲಕ ತಿಳಿಸಿದೆ. ಆದರೆ ಯುಬಿ ಕಂಪನಿ ಉದ್ಯೋಗ ನೀಡಲು ಮೀನಾಮೇಷ ಎಣಿಸುತ್ತಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹಾಗೂ ಈ ಕ್ಷೇತ್ರವನ್ನ ಪ್ರತಿನಿಧಿಸುವ ಮುಖ್ಯಮಂತ್ರಿಗಳಿಗೂ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ.
ಇದರಿಂದ ಬೇಸತ್ತು ನಾವು ಪ್ರತಿಭಟನೆ ಮಾಡುತ್ತೇವೆ. ನಮಗೆ ಜಮೀನು ಇಲ್ಲ, ಉದ್ಯೋಗವಿಲ್ಲದೆ ಅತಂತ್ರ ಸ್ಥಿತಿಯಲ್ಲಿ ಬದುಕುತ್ತಿದ್ದೇವೆ. ಒಂದು ಜಮೀನನ್ನು ನೀಡಿ, ಇಲ್ಲ ಉದ್ಯೋಗ ನೀಡಿ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಎಲ್ಲ ರೆಡಿ ಇದೆ ನಮ್ಮ ಹತ್ರ. ನಾವು ಯಾವುದು ಅನ್ಲೀಗಲಿ ಮಾಡ್ತಾ ಇಲ್ಲ, ಲೀಗಲಿ ಮಾಡ್ತಾ ಇದೀವಿ. ದಯಮಾಡಿ ನಮ್ಮ ಮಕ್ಕಳಿಗೆ ಉದ್ಯೋಗ ಆಗಬೇಕು. ಈಗ ನಮ್ಮ ಜಮೀನುಗಳು ರೋಡ್ ಆಗಿ ಅನುಕೂಲ ಆಯ್ತಾ ಇದೆ ಅವ್ರಿಗೆ, ಆದರೂ ಕೊಡ್ತಾ ಇಲ್ಲ ಅವರು. ನಮ್ಮ ಜಮೀನಲ್ಲೇ ರೋಡ್ ಮಾಡ್ಕೊಂಡು ಯುಬಿಗೆ ಅನುಕೂಲ ಆಯ್ತಾ ಇದೆ. ವೆಹಿಕಲ್ ಕೇಳಕ್ಕೆ ಹೋಗ್ತಾ ಇದ್ದಾರೆ, ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಕೊಟ್ಟಿರೋದು ಇಲ್ಲಿಂದ ಒಟ್ಟು ಟೋಟಲ್ 12 ಎಕರೆ ಇದೆ ಸರ್. ರೋಡ್ಗೆ ಹೋಗಿರೋದು 12 ಎಕರೆ ಜಮೀನು ಇಲ್ಲಿಂದ ಸ್ಟಾರ್ಟ್ ಆದರೆ ಕೊನೆ ಗಂಟೆ. ಅಲ್ಲ, ರೋಡ್ ಇಲ್ಲದೆ ಏನಾದರೂ ಕಂಪನಿ ನಡೆಸಕ್ಕಾಗತ್ತೆ ಸರ್? ರೋಡ್ ಬೇಕಂತಾನೆ ರಸ್ತೆ ಇಲ್ಲದೆ ಏನಾದ್ರು ಮೇಲ್ಕೊಂಡು ಹಾಕಿಸ್ಕೊಂಡು ಹೋಗ್ತಾರೆ, ಹೆಚ್ಚಾರು ಮಾತಾಡ್ತವ್ರೆ. ಈಗ ನಮ್ಮ ರೋಡ್ ನಮ್ಮ ಗಾಡಿಗಳು ತಡೆದಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ರಸ್ತೆ ಇರೋಗಂತಾನೆ ಅದಕ್ಕೆ ನಾವು ಮೂಗಿಡಿದ್ರೆ ಬಾಯಿ ಬಿಟ್ಟೇ ಬಿಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದು ಮಾಡಿದ್ದೀವಿ ಅಷ್ಟೇ. ನಾವು ಹೆಚ್ಚು ಕಮ್ಮಿ ಇವು ನೆನ್ನೆ ಮೊನ್ನೆದಲ್ಲ, ಇದು 2012 ಅಂದರೆ ಎಷ್ಟು ದಿನ ಆಯಿತು ನೀವೇ ನೋಡಬೇಕು. 14 ವರ್ಷ ಆಯಿತು. 14 ವರ್ಷದಿಂದ ಇವರು ಎಲ್ಲ ಥರದ್ದು, ನಾನು ಲೋಕಲೇ ತಿಳ್ಕೊಬೇಕಲ್ವ ಇವರು ಹೆಚ್ಚಾರಿ ಲೋಕಲ್ ಆಗಿ ಇದ್ಕೊಂಡು ಈ ರೈತರ ಕಷ್ಟ ಏನು ಅನ್ನೋದು. ಇರೋ ನಮ್ಮ ಭೂಮಿನೂ ಕಸ್ಕೊಂಡ್ರು, ಈ ಕೆಲಸನೂ ಕೊಡೋಕ್ಕಾಗಲ್ಲ. KDB ಅವರು ಕೇಳಿ ಅಂದರೆ KDB ಅವ್ರಿಗೆ ಹೋಗಿ ಕೇಳಿದ್ರೆ KDB ಅವ್ರು ಹೇಳ್ತಾರೆ ಕಂಪ್ನಿಗೆ ಹೋಗಿ ಕೇಳಿ ಅಂತಾರೆ. ಕಂಪ್ನಿಗೆ ಹೋಗಿ ಕೇಳಿದ್ರೆ KDB ಕೇಳಿ ಅಂತಾರೆ. ಇಲ್ಲಿ ಯಾರನ್ನ ಕೇಳಬೇಕು? ಕುಮಾರ್, CTV ನ್ಯೂಸ್, ನಂಜನಗೂಡು. ಶಿಡ್ಲಘಟ್ಟ ತಾಲೂಕು ದ್ಯಾವಪ್ಪನಗುಡಿಯ ಶ್ರೀ ಯೋಗಿ ದ್ಯಾವಪ್ಪ ತಾತನ ಎತ್ತುಗಳ ಜಾತ್ರೆಗೆ ಮೀಸಲಾದ ಸರ್ಕಾರಿ ಜಾಗವನ್ನು ಕೆಲವರು ಒತ್ತುವರಿ ಮಾಡಿದ್ದು, ಒತ್ತುವರಿ ತೆರವುಗೊಳಿಸಿ ಜಾಗವನ್ನು ಎತ್ತುಗಳ ಜಾತ್ರೆಗೆ ಮೀಸಲು ಇಡಬೇಕೆಂದು ಶ್ರೀ ಯೋಗಿ ದ್ಯಾವಪ್ಪ ತಾತನ ಭಕ್ತರು ಆಗ್ರಹಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕು ದ್ಯಾವಪ್ಪನಗುಡಿಯ ಸರ್ಕಾರಿ ಜಾಗದಲ್ಲಿ ವರ್ಷಗಳಿಂದಲೂ ದ್ಯಾವಪ್ಪ ತಾತನ ಉತ್ಸವದಂದು ಎತ್ತುಗಳ ಪರಿಷೆ ನಡೆಯುತ್ತಿತ್ತು. ಜಿಲ್ಲೆಯ ವಿವಿಧ ಕಡೆಯಿಂದ 100 ಜೋಡಿ ಎತ್ತುಗಳು ಪರಿಷೆಯಲ್ಲಿ ಸೇರುತ್ತಿದ್ದವು. ಎತ್ತುಗಳ ಮಾರಾಟ ಮತ್ತು ಖರೀದಿ ಜೋರಾಗಿ ನಡೆಯುತ್ತಿತ್ತು. ಆದರೆ ಇದೀಗ ಎತ್ತುಗಳ ಪರಿಷೆ ನಡೆಯುತ್ತಿದ್ದ ಸರ್ಕಾರಿ ಜಾಗಕ್ಕೂ ಒತ್ತುವರಿದಾರರ ಕಣ್ಣು ಬಿದ್ದಿದ್ದು, ಅಕ್ಕಪಕ್ಕದ ಕೆಲವರು ಒತ್ತುವರಿ ಮಾಡಿದ್ದಾರೆ. ಒತ್ತುವರಿ ತೆರವುಗೊಳಿಸಿ ಜಾಗವನ್ನ ಶ್ರೀ ಯೋಗಿ ದ್ಯಾವಪ್ಪ ತಾತನ ಎತ್ತುಗಳ ಪರಿಷೆಗೆ ಮೀಸಲು ಇಡುವಂತೆ ಯೋಗಿ ದ್ಯಾವಪ್ಪ ತಾತನ ಭಕ್ತರು ಕೋಟಹಳ್ಳಿ ಗ್ರಾಮಸ್ಥರು ಸುದ್ದಿಗೋಷ್ಠಿ ನಡೆಸಿ ಒತ್ತಾಯಿಸಿದ್ರು. ಇನ್ನು ಕೋಟಹಳ್ಳಿ ಈರೇಗೌಡ ಮಾತನಾಡಿ, ಸರ್ಕಾರಿ ಜಮೀನು ಸರ್ವೆ ನಂಬರ್ 28ರಲ್ಲಿ 12 ಎಕರೆ ಜಮೀನು ಇದ್ದು, ಇದರಲ್ಲಿ 3 ಎಕರೆ ಜಮೀನು ಸರ್ಕಾರಿ ತೋಪು ನಿರ್ಮಾಣಕ್ಕೆ ಮೀಸಲಾಗಿದೆ. ಇನ್ನುಳಿದ ಜಮೀನಿನಲ್ಲಿ ಅನೇಕ ವರ್ಷಗಳಿಂದಲೂ ಶ್ರೀ ಯೋಗಿ ದ್ಯಾವಪ್ಪ ತಾತನ ಜಾತ್ರೆಯೆಂದು ಎತ್ತುಗಳ ಪರಿಷೆ ನಡೆಯುತ್ತಿತ್ತು. ಆದರೆ ಈ ಜಾಗವನ್ನ ಕೋಟಹಳ್ಳಿ ಗ್ರಾಮದ ಅಶ್ವತ್ಥಪ್ಪ, ಅನಿಲ್ ಕುಮಾರ್ ಎಂಬುವವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಜಾಗಕ್ಕೆ ಹೋಗುವ ದಾರಿಯನ್ನು ಮುಚ್ಚಿದ್ದಾರೆ ಎಂದು ದೂರಿದರು. ಈ ಬಗ್ಗೆ ಶಾಸಕರು, ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರರಿಗೂ ಮನವಿ ನೀಡಿ ಒತ್ತುವರಿ ಜಾಗ ತೆರವುಗೊಳಿಸಿ ಜಾಗವನ್ನ ಎತ್ತುಗಳ ಪರಿಷೆಗೆ ಮೀಸಲು ಇಡುವಂತೆ ಮನವಿ ಮಾಡಿದೆವು. ತಹಸೀಲ್ದಾರರು ಸ್ಥಳಕ್ಕೆ ಭೇಟಿ ನೀಡಿ ಯಾವುದೇ ಕಾರಣಕ್ಕೂ ಒತ್ತುವರಿ ಮಾಡಬಾರದು ಎಂದು ಒತ್ತುವರಿದಾರರಿಗೆ ಸೂಚಿಸಿದರು. ಕೋಟಹಳ್ಳಿ ಸರ್ವೆ ನಂಬರ್ 28ರಲ್ಲಿ ಸರ್ಕಾರಿ ಅಂತಿದ್ದು, ಊರಿಗೊಂದು ವನ ಅನ್ನುವ ಒಂದು ಇದರಲ್ಲಿ 3 ಎಕರೆ ಸರ್ಕಾರ ಒಂದು ನಿಗದಿ ಮಾಡಿದ್ದು, ಅದು ಸ್ಕೆಚ್ಚನ್ನು ಮಾಡಿಸದೇ ಇರೋ ಕಾರಣ ಪಕ್ಕಗಳಲ್ಲಿ ಇರ್ತಕ್ಕಂಥ ಜಮೀನುಗಳಿಗೆಲ್ಲನೂ ಯಾರು ಆ ಜಮೀನಲ್ಲಿ ಬರದೇ ಇದ್ದು, ಅನಿಲ್ ಮತ್ತು ಅಶ್ವತ್ಥಪ್ಪ ಮತ್ತು ಅನಿಲ್ ಅಂತ ಅವರು ಆ ಜಮೀನನ್ನ ಅಕ್ರಮವಾಗಿ ಬರ್ತಾನೆ ಇದ್ದಾರೆ. ಅದಕ್ಕೆ ನಾವು ಶ್ರೀ ಯೋಗಿ ದ್ಯಾವಪ್ಪ ತಾತನವರ ದನಗಳ ಜಾತ್ರೆಗೋಸ್ಕರ ಅಂತ ನಾವು ಗ್ರಾಮದವರೆಲ್ಲನೂ ಅದನ್ನು ಒಂದು ಪೆಂಡಿಂಗಲ್ಲಿ ಇಟ್ಕೊಂಡಿದ್ರು. ಆದರೆ ಅದನ್ನು ಅನಿಲ್ ಅನ್ನೋರು ಸಹ ಅಕ್ರಮವಾಗಿ ಬರ್ತಾ ಇದ್ದು, ನಾವು ಕಂಪ್ಲೇಂಟ್ ಎಲ್ಲ ಮಾಡಿದ್ವಿ. ತಹಸೀಲ್ದಾರ್ ಮೇಡಮ್ ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ವಿ. ಹಾಗೆ ಮಾನ್ಯ ಶಾಸಕರು ರವಿಕುಮಾರಣ್ಣವ್ರಿಗೂ ಸಹ ಕಂಪ್ಲೇಂಟ್ ಮಾಡಿ, DC ಸಾಹೇಬ್ರಿಗೂ ಸಹ ಕಂಪ್ಲೇಂಟ್ ಮಾಡಿದ್ವಿ. ಆದರೂ ತಹಸೀಲ್ದಾರ್ ಮೇಡಮ್ ಸ್ಪಾಟ್ಗೆ ಬಂದು ಅವ್ರಿಗೆ ನೀವು ಏನು ಈಗ ಇದೆಯಾ ಅಷ್ಟರಲ್ಲಿ ಮಾತ್ರ ಇರು, ಇನ್ನು ಉಳಿದಂಥ ಒಂದು ಇದರಲ್ಲೆಲ್ಲ ಅಕ್ರಮವಾಗಿ ನೀನು ಪ್ರವೇಶ ಮಾಡಬಾರ್ದು ಅಂತ ಅಲ್ಲಿ ಒಂದು ಹೇಳಿಕೆ ಕೊಟ್ಟು ಬಂದ್ರೂ ಮತ್ತೆ ಅಕ್ರಮವಾಗಿ ನಿನ್ನೆ ಉಳುಮೆ ಮಾಡಿ ಡ್ರಿಪ್ಪೆಲ್ಲ ಮಾಡಿದ್ದಾರೆ. ಆದರೆ ಏನೂ ಪ್ರಯೋಜನವಾಗಿಲ್ಲ. ಬದಲಿಗೆ ನಾವು ಮನವಿ ನೀಡಿದ ಮೇಲೆ ಇನ್ನಷ್ಟು ಒತ್ತುವರಿ ಮಾಡಿದ್ದಾರಲ್ಲದೆ
ಅಲ್ಲಿ ಇದ್ದ ವಾಡಿಕೆ ರಸ್ತೆಯನ್ನ ಮುಚ್ಚಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಒತ್ತುವರಿ ತೆರವುಗೊಳಿಸಿ ಜಾಗವನ್ನ ಶ್ರೀ ಯೋಗಿ ದ್ಯಾವಪ್ಪ ತಾತನ ಎತ್ತುಗಳ ಪರಿಷೆಗೆ ಮೀಸಲು ಇಡುವಂತೆ ಆಗ್ರಹಿಸಿದರು. ದಾರಿ ಮುಚ್ಚಿ ಹಾಕಿದ್ದನ್ನ ಹಾಗೂ ಒತ್ತುವರಿ ಪ್ರಶ್ನಿಸಿದ್ದಕ್ಕೆ 8 ಮಂದಿಯ ವಿರುದ್ಧ ಜಾತಿ ನಿಂದನೆ ಕೇಸನ್ನ ನೀಡಿದ್ದಾರೆ. ನಾವು ಯಾರು ಸ್ಥಳದಲ್ಲೇ ಇರಲಿಲ್ಲ, ಆದರೂ ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ದೂರು ನೀಡಿ ಇನ್ನಿಲ್ಲದ ಕಿರುಕುಳ ನೀಡುತ್ತಿದ್ದಾರೆ ಎಂದು ದೂರಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ. ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ AC ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೆ ಕೆತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9555561053. ಮತ್ತೊಂದು ಸಂಖ್ಯೆ 8904562827. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್,
10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ದೊಡ್ಡಬಳ್ಳಾಪುರ ನಗರಸಭೆ ಉಪಾಧ್ಯಕ್ಷರಾಗಿ ಬಿಜೆಪಿ ಸದಸ್ಯ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಗರಸಭೆ ಉಪಾಧ್ಯಕ್ಷ ಸ್ಥಾನಕ್ಕೆ ಮಲ್ಲೇಶ್ ರಾಜೀನಾಮೆ ನೀಡಿದ್ದು, ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಬಿಜೆಪಿಯಿಂದ ವೆಂಕಟೇಶ್ ಉಪಾಧ್ಯಕ್ಷ ಸ್ಥಾನದ ಕಣದಲ್ಲಿದ್ದರು. 31 ಸದಸ್ಯರ ಬಲವಿರುವ ನಗರಸಭೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ವೆಂಕಟೇಶ್ ಉಪಾಧ್ಯಕ್ಷ ಸ್ಥಾನಕ್ಕೆ ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದರು. ಚುನಾವಣಾಧಿಕಾರಿ TR ಮಂಜುನಾಥ್ ಅವಿರೋಧ ಆಯ್ಕೆಯನ್ನು ಅಧಿಕೃತವಾಗಿ ಪ್ರಕಟಿಸಿದರು. ಶಾಸಕ ಧೀರಜ್ ಮುನಿರಾಜು ಮಾತನಾಡಿ, ಎನ್ಡಿಎ ಮೈತ್ರಿಯಂತೆ ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಸ್ಥಾನವನ್ನು ಜೆಡಿಎಸ್ಗೆ ಬಿಟ್ಟುಕೊಡಲಾಗುವುದು. ನಮ್ಮ ಪಕ್ಷದ ಸದಸ್ಯರು ಇಂದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಗರದ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಜ್ವಲಂತ ಸಮಸ್ಯೆಗಳ ಬಗೆಹರಿಸಲು ಶ್ರಮಿಸಲಿ ಎಂದರು. ನೂತನ ಉಪಾಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಸಂಸದ ಡಾಕ್ಟರ್ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಸದಸ್ಯರ ಬೆಂಬಲದಿಂದಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾನೆ. ನನ್ನ ಕಾಲಾವಧಿಯಲ್ಲಿ ನಗರದ ಅಭಿವೃದ್ಧಿಗೆ ಶ್ರಮ ವಹಿಸುತ್ತೇನೆ ಎಂದರು. ಆರ್ಥಿಕ ಮಟ್ಟವನ್ನು ಹೆಚ್ಚಳ ಮಾಡಲು ಹೈನುಗಾರಿಕೆ ಉತ್ತಮ ಉದ್ಯೋಗಾವಕಾಶ ಒದಗಿಸುತ್ತದೆ ಎಂದು ಶಾಸಕ SR ಶ್ರೀನಿವಾಸ್ ಹೇಳಿದರು. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ತುಮಕೂರು ಹಾಲು ಒಕ್ಕೂಟದಿಂದ ನೂತನ 16 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ 34 ಲಕ್ಷ ರುಗಳ ಹಾಲು ಶೇಖರಣಾ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಮಾತನಾಡಿದರು. ತುಮಕೂರು ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಭಾರತ ಶ್ರೀನಿವಾಸ್ ಸ್ಪರ್ಧೆ ಮಾಡಿದ್ದಾಗ ತಾಲೂಕಿನ ಜನತೆ ಅವರು ಚುನಾಯಿತರಾದರೆ ವಸೂಲಿ ಮಾಡುತ್ತಾರೆ ಎಂದು ಅಪಪ್ರಚಾರ ಮಾಡಿದ್ದರು. ನಾವು ಎಂದಿಗೂ ವಸೂಲಿ ಕೆಲಸವನ್ನು ಮಾಡುವುದಿಲ್ಲ. ಒಕ್ಕೂಟದಿಂದ ಇಷ್ಟೆಲ್ಲ ಸೌಲಭ್ಯಗಳನ್ನು ಜನರಿಗೆ ನೀಡಬಹುದು ಎಂಬುದು ನನಗೂ ಸಹ ಗೊತ್ತಿರಲಿಲ್ಲ. ನಾವುಗಳು ಪ್ರಾಮಾಣಿಕವಾಗಿ ಸರ್ಕಾರದ ಸವಲತ್ತುಗಳನ್ನು ಸಹಕಾರ ಸಂಘಗಳಿಗೆ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ. ರಸ್ತೆ ದಾಟುವ ವೇಳೆ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಯುವಕ ಬಲಿ. ಅಪಘಾತದಲ್ಲಿ ಗಾರೆ ಕೆಲಸ ಕಾರ್ಮಿಕ ಸ್ಥಳದಲ್ಲೇ ಸಾವು. ರಾಜ್ಯ ಸರ್ಕಾರದ ವಿರುದ್ಧ ರೈತ ಸಂಘದ ಆಕ್ರೋಶ. ಎಚ್ಎನ್ ವ್ಯಾಲಿ, ಕೆಸಿ ವ್ಯಾಲಿ ನೀರು ವಿಧಾನಸೌಧಕ್ಕೆ ನೀಡಿ. ಈ ಭಾಗಕ್ಕೆ ಶುದ್ಧ ನದಿ ನೀರು ನೀಡಲು ಆಗ್ರಹ. ಸಕಾಲಕ್ಕೆ ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ವಿತರಿಸಲು ಒತ್ತಾಯ. ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿಯಲ್ಲಿ ಗ್ರಾಮದ ಸರ್ಕಾರಿ ಜಾಗ ಒತ್ತುವರಿ ತೆರವು. ಸಾರ್ವಜನಿಕರ ದೂರಿನ ಮೇರೆಗೆ ತಹಸೀಲ್ದಾರ್ ಕ್ರಮ. ಅಕ್ರಮ ನಿರ್ಮಾಣದ ಮನೆಗಳು ನೆಲಸಮ ಮಾಡಿದ ತಹಸೀಲ್ದಾರ್. ಪೆಟ್ರೋಲ್, ಡೀಸೆಲ್, ಅಡಿಗೆ ಅನಿಲ ಬೆಲೆ ಏರಿಕೆ ಖಂಡಿಸಿ ಬಾಗೇಪಲ್ಲಿಯಲ್ಲಿ ಸಿಪಿಎಂ ಪ್ರತಿಭಟನೆ. ದ್ವಿಚಕ್ರ ವಾಹನ ರಸ್ತೆಯಲ್ಲಿ ತಳ್ಳುವ ಮೂಲಕ ವಿನೂತನ ಪ್ರತಿಭಟನೆ ಮಾಡಿದ ಸಿಪಿಎಂ ಕಾರ್ಯಕರ್ತರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.